Press the bell icon on the YouTube app and never miss another update. So, hello students. So, welcome to part 5 of some basic concepts of chemistry. So, last class so what are the characteristic properties of metals anta helta idde ನಾನು. Is it clear? So in the last class so we have discussed the elements, compounds, mixtures, homogeneous mixture. It is like this. So what are the characteristic properties of metals? So first property is properties of metals. Properties of metals. So first characteristic property is bright metallic luster property. Bright metallic luster property. So why metal shows a brilliance property, shining appearance when they are exposed to sunlight? So what is the reason for the luster property of metals? So we know that, so in the last class we have discussed that metal consists of two sections. Metal consists of two sections or two parts. One is kernels and the other one is mobile electrons. Is it clear? So ಹಾಗಾದರೆ ಮೆಟಲ್ ನೋಡ್ಲಿಕ್ಕೆ ಯಾವ ಥರ ಕಾಣುತ್ತೆ? So look here, the metal which consists of large number of kernels. Large number of kernels. Kernels means positively charged metal ions. These are formed by the loss of electrons. ಒಂದು ಮೆಟಲ್ ಆಟಮು ತನ್ನ ವ್ಯಾಲೆನ್ಸಲ್ಲಿರೋ ಎಲೆಕ್ಟ್ರಾನ್ಸ್ ಅನ್ನು ಬಿಟ್ಟು ಕೊಟ್ಟರೆ, ಸೊ ಎಲೆಕ್ಟ್ರಾನ್ಸ್ ಅನ್ನು ಬಿಟ್ಟು ಕೊಟ್ಟಾಗ ಉಳಿದಿರ್ತಕ್ಕಂಥ ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ ಅನ್ನು ಕಂಪೇರ್ ಮಾಡ್ತೀರಿ ನೀವು. ಸಪೋಸ್ ಇಫ್ ಎನ್ ಆಟಮ್ ವಿಚ್ ಕಂಟೈನ್ಸ್ 7 ಎಲೆಕ್ಟ್ರಾನ್ಸ್ ಒಂದು ಆಟಮಲ್ಲಿ ಇದ್ದಾವೆ, ಒಂದು ಎಲೆಕ್ಟ್ರಾನ್ ಕಳ್ಕೊಳ್ತು. ಸೊ ಅದರಲ್ಲಿ ಏನು ಉಳಿತು? ಹಾಗಾದರೆ 7 ಪ್ರೋಟಾನ್ಸ್ 6 ಎಲೆಕ್ಟ್ರಾನ್ಸ್. ಕಂಪೇರ್ ಮಾಡಿರಿ ಎರಡಕ್ಕೂ. ನಂಬರ್ ಆಫ್ ಪ್ರೋಟಾನ್ಸ್ 7, ನ್ಯೂಕ್ಲಿಯಸ್ಸಲ್ಲಿರ್ತಕ್ಕಂಥ ಪ್ರೋಟಾನ್ಸ್ 7. ಎಲೆಕ್ಟ್ರಾನ್ ಸಂಖ್ಯೆ ಏನು? ಹಾಗಾದ್ರೆ ಒಂದು ಎಲೆಕ್ಟ್ರಾನ್ ಕಳ್ಕೊಂಡಾಗ ಎಷ್ಟು ಎಲೆಕ್ಟ್ರಾನ್ಸ್ ಉಳಿತು? 6 ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್, ಪ್ರೋಟಾನ್ಸ್ಗೆ ಪಾಸಿಟಿವ್ ಚಾರ್ಜ್. ನೆಟ್ ಚಾರ್ಜ್ ಏನಾಯಿತು? ಪಾಸಿಟಿವ್ ಚಾರ್ಜ್. 7 ಪಾಸಿಟಿವ್ ಚಾರ್ಜ್, 6 ನೆಗೆಟಿವ್ ಚಾರ್ಜ್ ಅಂದರೆ ನೆಟ್ ಚಾರ್ಜ್ ಇಸ್ +1. ಸೊ ಹಾಗೇನೆ ಸೊ ಮೆಟಲ್ಸ್ ಎಲೆಕ್ಟ್ರಾನ್ಸನ್ನು ಬಿಟ್ಟುಕೊಟ್ಟಾಗ ಪಾಸಿಟಿವ್ ಚಾರ್ಜನ್ನು ಅಕ್ವೈರ್ ಮಾಡ್ಕೊಳ್ಳುತ್ತೆ. ಅಂದರೆ ಆ ಎಲೆಕ್ಟ್ರಾನ್ಸ್ ಎಲ್ಲ ಹೋಗಬೇಕು. ದಿ ಎಲೆಕ್ಟ್ರಾನ್ಸ್ ಆಕ್ಯುಪೈಸ್ ದಿ ಸ್ಪೇಸ್ ಇನ್ ಬಿಟ್ವೀನ್ ದಿ ಕರ್ನಲ್ಸ್. ನೋಡಿ ಡಾಟ್ಸ್ ಏನಿದೆಯಲ್ಲ, ಈ ಡಾಟ್ಸ್ ಮೊಬೈಲ್ ಎಲೆಕ್ಟ್ರಾನ್ಸ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಮೊಬೈಲ್ ಎಲೆಕ್ಟ್ರಾನ್ಸ್. So metallic crystal which consists of two sections. So one is positive part is kernels. ಈ ಡಾಟ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಸೊ ದೀಸ್ ಆರ್ ಕಾಲ್ಡ್ ಮೊಬೈಲ್ ಎಲೆಕ್ಟ್ರಾನ್ಸ್. ಸೊ ಈಗ ಈ ಮೆಟಲ್ ಹೀಗಿದೆ, ವಿಚ್ ಕನ್ಸಿಸ್ಟ್ಸ್ ಆಫ್ 2 sections, ಕರ್ನಲ್ಸ್ ಆ್ಯಂಡ್ ದಿ ಮೊಬೈಲ್ ಎಲೆಕ್ಟ್ರಾನ್ಸ್. ಈ ಪಾಯಿಂಟ್ ಕ್ಲಿಯರ್ ಆಗಿ ಮಾಡ್ಕೊಡ್ರೆ. ದೆನ್ ಈಗ ನಾನೇನು ಮಾಡ್ತೇನೆ, ಈ ಮೆಟಲನ್ನು ಲೈಟ್ಗೆ ಎಕ್ಸ್ಪೋಸ್ ಮಾಡ್ತೇನೆ. ಸೊ ಬ್ರೈಟ್ ಮೆಟಾಲಿಕ್ ಲಸ್ಟರ್ ಏನು? ಮೆಟಲ್ಸಿಗೆ ಶೈನಿಂಗ್ ಅಪಿಯರೆನ್ಸ್ ಇದೆ. ನಾವು ಲೈಟ್ಗೆ ಎಕ್ಸ್ಪೋಸ್ ಮಾಡಿದಾಗ ಆ ಮೆಟಲ್ ಹೊಳಿತಾ ಇದೆ ಅನ್ನೋ ಥರ ಕಾಣುತ್ತೆ. So what is the reason for the shining appearance of metal? So when the metal is exposed to sunlight, mobile electrons present in that region. ನೋಡಿ ಈಗ ಇಲ್ಲಿ ಮೊಬೈಲ್ ಎಲೆಕ್ಟ್ರಾನ್ಸ್ ಇದ್ದಾವೆ. They absorbs a photon of light energy.
ಈ ಮೊಬೈಲ್ ಎಲೆಕ್ಟ್ರಾನ್ಸ್ ಲೈಟ್ ಎನರ್ಜಿಯನ್ನು ಅಬ್ಸಾರ್ಷನ್ ಮಾಡ್ಕೊಳ್ತವೆ. ಮೆಟಲನ್ನು ಲೈಟ್ಗೆ ಎಕ್ಸ್ಪೋಸ್ ಮಾಡ್ತೀರಿ, ಇಟ್ ಅಬ್ಸಾರ್ಬ್ಸ್ ಫೋಟಾನ್ ಅಂದರೆ ಎನರ್ಜಿ ಪ್ಯಾಕೆಟ್ಸ್. ಲೈಟ್ ಕನ್ಸಿಸ್ಟ್ಸ್ ಆಫ್ ಡಿಸ್ಕ್ರೀಟ್ ನಂಬರ್ ಆಫ್ ಎನರ್ಜಿ ಪ್ಯಾಕೆಟ್ಸ್, ದೇ ಆರ್ ಕಾಲ್ಡ್ photons. Is clear? So the metal is exposed to sunlight. The mobile electrons absorbs a photon of light energy and they start vibration. ಆ ಎಲೆಕ್ಟ್ರಾನ್ಸ್ ಏನು ಮಾಡ್ತವೆ, ವೈಬ್ರೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. These vibrating electrons which emits the energy, ಪಡ್ಕೊಂಡಿರೋ ಎನರ್ಜಿಯನ್ನು ಈ ಮೊಬೈಲ್ ಎಲೆಕ್ಟ್ರಾನ್ಸು ಎಮಿಟ್ ಮಾಡುತ್ತೆ. ಸೊ ದಟ್ ದ ಇನ್ಸಿಡೆಂಟ್ ಲೈಟ್ ಇಟ್ ಅಪಿಯರ್ಸ್ ಟು ಬಿ ರಿಫ್ಲೆಕ್ಟೆಡ್. ಸೊ ಮೆಟಲ್ ಸರ್ಫೇಸ್ ಮೇಲೆ ಬೀಳ್ತಕ್ಕಂಥ ಲೈಟ್ ಏನಿದೆ ಅದು ರಿಫ್ಲೆಕ್ಷನ್ ಆಗುತ್ತೆ. ಸೊ ಅವಾಗ ನಮಗೆ ಆ ಮೆಟಲ್ ಸರ್ಫೇಸನ್ನು ನೋಡಿದಾಗ ಅದು ಹೊಳಿತಾ ಇದೆ ಅನ್ನೋ ಥರ ಕಾಣುತ್ತೆ. ವಾಟ್ ಈಸ್ ದ ರೀಸನ್ ಫಾರ್ ದಿ ಬ್ರೈಟ್ ಮೆಟಾಲಿಕ್ ಲಸ್ಟರ್ ಪ್ರಾಪರ್ಟಿ ಆಫ್ ಮೆಟಲ್ ಅಂತ ಕೇಳಿದಾಗ, ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಮೊಬೈಲ್ ಎಲೆಕ್ಟ್ರಾನ್ಸ್. So when the metal is exposed to sunlight, mobile electrons absorbs a photon of light energy so that they starts vibrating. These vibrating electrons immediately emits energy, as a result of which the incident light it appears to be reflected. Consequently, the metallic surface it looks like shining appearance. ನಮಗೆ ಆ ಮೆಟಲ್ ಹೊಳಿತಾ ಇದೆ ಅನ್ನೋ ಥರ ಕಾಣುತ್ತೆ. ನೋಡಿ, ಮೆಟಲ್ ಶೀಟ್ ಮೇಲೆ ಲೈಟ್ ಬಿದ್ದ ತಕ್ಷಣ ರಿಫ್ಲೆಕ್ಷನ್ ಆಗುತ್ತೆ. ಯಾಕೆ ಬಿದ್ದ ತಕ್ಷಣ ರಿಫ್ಲೆಕ್ಷನ್ ಆಗ್ತದೆ ಅಂತ ಕೇಳಿದ್ರೆ, ಆ ಮೆಟಲಲ್ಲಿರ್ತಕ್ಕಂಥ ಮೊಬೈಲ್ ಎಲೆಕ್ಟ್ರಾನ್ಸ್ ಏನು ಮಾಡ್ತವೆ, ದೇ ಅಬ್ಸಾರ್ಬ್ಸ್ ಎ ಫೋಟಾನ್ ಆಫ್ ಲೈಟ್ ಎನರ್ಜಿ. ದೆನ್ ಸೊ ಅವು ಪಡ್ಕೊಂಡ ತಕ್ಷಣ ಏನಾಗುತ್ತೆ, ದೇ ಸ್ಟಾರ್ಟ್ಸ್ ವೈಬ್ರೇಟಿಂಗ್ ಇನ್ ಮೆಟಲ್ ಕ್ರಿಸ್ಟಲ್ಸ್. ಸೊ ವೈಬ್ರೇಟಿಂಗ್ ಎಲೆಕ್ಟ್ರಾನ್ಸ್ ಹೈಲಿ ಅನ್ಸ್ಟೇಬಲ್, ಸೊ ದಟ್ ದೇ ಇಮಿಡಿಯೇಟ್ಲಿ ಲೂಸಸ್ ದೇರ್ ಎನರ್ಜಿ. ಆ ಪಡ್ಕೊಂಡ್ರೆ ಎನರ್ಜಿನ ಇಮಿಡಿಯೇಟ್ ಬಿಟ್ಕೊಟ್ಬಿಡ್ತವೆ. So that is why the incident light it appears to be reflected, so that the metal surface it looks like shining appearance. So this is about bright metallic luster property. ಯಾಕೆ ಮೆಟಲ್ಸ್ ಹೊಳಿತವೆ ಅನ್ನೋದಕ್ಕಿದ ರೀಸನ್. ಸೊ ಹಾಗಾದ್ರೆ ಕಾಂಪಿಟೇಟಿವ್ ಪಾರ್ಟಲ್ಲಿ ಬ್ರೈಟ್ ಮೆಟಾಲಿಕ್ ಲಸ್ಟರ್ ಪ್ರಾಪರ್ಟಿ ಆಫ್ ಎ ಮೆಟಲ್ ಈಸ್ ಡ್ಯೂ ಟು ಏನಾಗಾದ್ರೆ, ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಮೊಬೈಲ್ ಎಲೆಕ್ಟ್ರಾನ್ಸ್. ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಮೊಬೈಲ್ ಎಲೆಕ್ಟ್ರಾನ್ಸ್. ಈ ಒಂದು ಪ್ರಾಪರ್ಟಿ ಮೊಬೈಲ್ ಎಲೆಕ್ಟ್ರಾನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಇಸ್ ಇಟ್ ಕ್ಲಿಯರ್? ಸೊ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ತಾನೇ? ಸೊ ಕ್ಲೀನಾಗಿ ಕೇಳ್ಕೊಡ್ರಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ. ಒಂದು ಸರಿ ಕೇಳಿಬಿಟ್ರೆ ಕರೆಕ್ಟಾಗಿ ನೀವು ಏನು ನೋಡಿದ ತಕ್ಷಣ ಓದ ಒಂದೇ ಸರಿ ಓದಿ ಸಾಕು. ಸೊ ಇಮಿಡಿಯೇಟಾಗಿ ಅರ್ಥ ಆಗ್ಬೇಕು ನಿಮಗೆ. ಸಾಕ ಕೇಳುವಾಗ ನೀಟಾಗಿ ಕೇಳ್ಕೊಡ್ರಿ. ದೆನ್ ಸೆಕೆಂಡ್ ಪ್ರಾಪರ್ಟಿ ಈಸ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. So we know that metals are the good conductors of heat and electricity. So they are the good electrical conductors. Why metals are good conductors of electricity? So non-metals, they are the poor conductors of electricity. Some non-metals are poor conductors of heat and electricity. So what is the reason for the electrical conductivity shown by the metals? So when the metal which consists of two parts, kernels and the mobile electrons. So ನೋಡಿ observe ಮಾಡ್ರೆ. So this is metal, so which consists of two sections, kernels and the mobile electrons. So the kernels are present in the fixed positions. ಮೆಟಾಲಿಕ್ ಕ್ರಿಸ್ಟಲ್ಸ್ ಅಲ್ಲೇ ಕರ್ನಲ್ಸ್ ತನ್ನ ಪೊಸಿಷನನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಿಕೊಳ್ಳಲ್ಲ. ಬಟ್ ಈ ಮೊಬೈಲ್ ಎಲೆಕ್ಟ್ರಾನ್ಸ್ನ ಪೊಸಿಷನ್ನ, ಸೊ ನೋಡಿ ಇಲ್ಲಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂದರೆ ಒಂದು ಸೋರ್ಸ್, ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀನಿ ನಾನಲ್ಲಿ. ಸೊ ಇಲ್ಲಿ ಒಂದು ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್, ಸೊ ನೆಗೆಟಿವ್ ಟರ್ಮಿನಲ್ ಈಗ ಕನೆಕ್ಟ್ ಮಾಡಿದೆ ನಾನು, ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದೆ. ಈಗ ಕಂಡಕ್ಟಿವಿಟಿ ಅಂತಂದಾಗೇನು, ಒಂದು ಸಬ್ಸ್ಟೆನ್ಸ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿಯನ್ನು ತೋರಿಸ್ತಾ ಇದೆ ಅಂತಂದ್ರೆ ಇಟ್ ಅಲೋಸ್ ದಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಥ್ರೂ ಇಟ್ ಅಂತೀರಲ್ವಾ. ಹೇಗೆ ಹೇಳ್ತೀರ ಮತ್ತೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂದ್ರೆ ಮೀನಿಂಗ್ ಏನು?
ಒಂದು ಸಬ್ಸ್ಟೆನ್ಸ್ ಎಲೆಕ್ಟ್ರಾನ್ಸನ್ನು ತನ್ನ ಮೂಲಕ ಹಾದು ಹೋಗಲಿಕ್ಕೆ ಬಿಟ್ಕೊಡ್ತದೆ. ದಟ್ ಈಸ್ ದಿ ಎಲೆಕ್ಟ್ರಿಕಲ್ ಕಂಡಕ್ಟರ್. ಈಸ್ ಕ್ಲಿಯರ್? ಸೊ ಹಾಗಾದರೆ ಇಲ್ಲಿ ನೀವು ಇಲ್ಲಿ ಬೇಕಾದ್ರೆ ನೋಡಿ ಬ್ಯಾಟ್ರಿ ಫಿಕ್ಸ್ ಮಾಡಿದಿರಿ. ಸೊ ಒಂದು ಬಲ್ಬನ್ನು ಫಿಕ್ಸ್ ಮಾಡಿಕೊಡ್ರಲ್ಲಿ ನೋಡಿ ನಿಮ್ಗೆ ಗೊತ್ತಾಗ್ತದೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಸೊ ಹೇಗೆ ಗೊತ್ತಾಗ್ಬೇಕಲ್ಲ, ಮತ್ತು ಬಲ್ಬ್ ಆನ್ ಆಗಬೇಕು. ಈಗ ನೋಡಿ ಅಬ್ಸರ್ವ್ ಮಾಡಿದ್ರೆ ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿ. So when the metallic strip is connected to both positive and negative terminal of battery. So when the circuit is closed, ನೋಡಿ ಏನಿದೆ ಹಾಗಾದ್ರೆ ಮೆಟಾಲಿಕ್ ಕ್ರಿಸ್ಟಲ್ಸ್ ಅಲ್ಲೇ ಕರ್ನಲ್ಸ್ ಇದೆ ಮತ್ತೆ ಮೊಬೈಲ್ ಎಲೆಕ್ಟ್ರಾನ್ಸ್ ಇದಾವೆ. ಕರ್ನಲ್ಸ್ ಆರ್ ದಿ ಮೊಬೈಲ್ ಎಲೆಕ್ಟ್ರಾನ್ಸ್. ಸೊ ಹಿಯರ್ ದಿ ಎಲೆಕ್ಟ್ರಾನ್ ಮೂವ್ಮೆಂಟ್ ಸ್ಟಾರ್ಟ್ಸ್ ಟುವರ್ಡ್ಸ್ ದಿ ಪಾಸಿಟಿವ್ ಟರ್ಮಿನಲ್. ನೋಡಿ ಎಲೆಕ್ಟ್ರಾನ್ಸ್ ಈ ಮೆಟಾಲಿಕ್ ಕ್ರಿಸ್ಟಲ್ಸಿಂದ ಪಾಸಿಟಿವ್ ಟರ್ಮಿನಲ್ ಕಡೆಗೆ ಮೂವ್ ಆಗುತ್ತೆ. ದೆನ್ ಅಗೈನ್ ಫ್ರಮ್ ದಿ ನೆಗೆಟಿವ್ ಟರ್ಮಿನಲ್ ಎಲೆಕ್ಟ್ರಾನ್ಸ್ ಆರ್ ಎಂಟ್ರಿಂಗ್ ಇನ್ ಟು ದಿ ಮೆಟಾಲಿಕ್ ಕ್ರಿಸ್ಟಲ್. ಸೊ ದಟ್ ದಿಸ್ ಮೆಟಲ್ ವಿಚ್ ಅಲೋಸ್ ದಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಥ್ರೂ ಇಟ್. ಇಫ್ ಎ ಸಬ್ಸ್ಟೆನ್ಸ್ ವಿಚ್ ಅಲೋಸ್ ದಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಥ್ರೂ ಇಟ್, ದೆನ್ ಇಟ್ ಬಿಕಮ್ಸ್ ಎ ಕಂಡಕ್ಟರ್. ಸೊ ಹಾಗಾದರೆ ಇದು ಎಲೆಕ್ಟ್ರಾನ್ಸನ್ನು ತನ್ನ ಮೂಲಕ ಹಾದು ಹೋಗಲಿಕ್ಕೆ ಬಿಟ್ಟುಕೊಡುತ್ತದೆ, ಅಲೋ ಮಾಡುತ್ತೆ. ಸೊ ಹಾಗಾದ್ರೆ ಈ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ, ಫಿಸಿಕ್ಸಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತಾರೆ, ಮೂವ್ಮೆಂಟ್ ಆಫ್ ಚಾರ್ಜ್. ಸೊ ಫ್ಲೋ ಆಫ್ ಚಾರ್ಜ್ ಈಸ್ ನಥಿಂಗ್ ಬಟ್ ಎನ್ ಎಲೆಕ್ಟ್ರಿಕ್ ಕರೆಂಟ್. ಒಂದು ಚಾರ್ಜರ್ ಪಾರ್ಟಿಕಲ್ ಈಗ ಮೂವ್ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಬಲ್ಬ್ ಆನ್ ಆಗುತ್ತೆ, ಗ್ಲೋ ಆಗುತ್ತೆ. ಸೊ ಬಲ್ಬ್ ಗ್ಲೋ ಆಯ್ತು ಅಂತಂದ್ರೆ ಸೊ ಎಲೆಕ್ಟ್ರಾನ್ ಮೂವ್ಮೆಂಟ್ ಆಯಿತು ಅಂತ. ಅಂದರೆ ಎಲೆಕ್ಟ್ರಾನ್ಸ್ ಎಲ್ಲಿಂದ ಬಂತು? ಸೊ ಮೆಟಾಲಿಕ್ ಕ್ರಿಸ್ಟಲ್ಸ್. ಹಾಗಾದ್ರೆ ಈ ಮೆಟಲ್ ಏನು ಮಾಡ್ತಿಲ್ಲ ನೋಡಿ. ಸೊ ವೆನ್ ದಿ ಸರ್ಕ್ಯೂಟ್ ಈಸ್ ಕ್ಲೋಸ್ಡ್, ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಟೇಕ್ಸ್ ಪ್ಲೇಸ್ ಫ್ರಮ್ ದಿ ಮೆಟಾಲಿಕ್ ಕ್ರಿಸ್ಟಲ್ಸ್ ಟುವರ್ಡ್ಸ್ ದಿ ಪಾಸಿಟಿವ್ ಟರ್ಮಿನಲ್. ದೆನ್ ಫ್ರಮ್ ದಿ ನೆಗೆಟಿವ್ ಟರ್ಮಿನಲ್ ಅಗೈನ್ ಎಲೆಕ್ಟ್ರಾನ್ಸ್ ಆರ್ ಎಂಟ್ರಿಂಗ್ ಇನ್ ಟು ದಿ ಮೆಟಾಲಿಕ್ ಕ್ರಿಸ್ಟಲ್. So that this metallic crystal which allows the flow of electrons through it, hence it shows the electrical conductivity. The electrical conductivity of metals, it also depends on the mobile electrons. ಇದು ಕೂಡ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? Due to the presence of mobile electrons in metals, they shows a good conductor of heat and electricity. Is it clear? So then ಚೆನ್ನಾಗಿ ನೆನಪಿಟ್ಕೊಳ್ರಿ. So when the metallic crystal, when the metallic strip is connected to a battery through a wire, so when the circuit is closed, movement of electrons starts towards the positive terminal from the metallic crystal. Then again at the same time, electrons from the negative terminal entering into the metallic crystal. This metallic crystal which allows the flow of electrons through it, so that this metal which shows the electrical conductivity. Electrical conductivity of metal, it is also due to the presence of mobile electrons. It is also due to the presence of mobile electrons. Is clear? So this is about the electrical conductivity. Then another one is thermal conductivity. Another one, thermal conductivity. Third property. So thermal conductivity. Conduction of heat through the metal is called thermal conductivity. Conduction of heat through the metal is called thermal conductivity. ಸೊ ಹಾಗಾದ್ರೆ ಈ ಪ್ರಾಪರ್ಟಿನ ಹೇಗೆ ಹೇಳೋದು ನೋಡಿ, ಅಬ್ಸರ್ವ್ ಮಾಡ್ರಿ. ಈಗ ಒಂದು ಮೆಟಲನ್ನು ನಿಮಗೆ ಬಹುತೇಕ ಈ ಪ್ರಾಪರ್ಟಿ ನಿಮಗೆ ಅನುಭವ ಆಗಿರುತ್ತೆ. ಈ ಮೆಟಲನ್ನು ಒಂದು ಕಡೆಗೆ ಹೀಟ್ ಮಾಡಿ, ಸೊ ನಾನು ಇಲ್ಲಿ ಈ ಮೆಟಲನ್ನು ಹೀಟ್ ಮಾಡ್ತೀನಿ. ಒಂದು ಪಾರ್ಟ್ ಆಫ್ ಮೆಟಲನ್ನು ಇಲ್ಲಿ ಹೀಟ್ ಮಾಡ್ತೀನಿ, ಹೀಟ್ ಸಪ್ಲೈ ಮಾಡ್ತೀನಿ. ಈ ಹೀಟ್ ಸಪ್ಲೈ ಮಾಡಿದಾಗ ಏನಾಗ್ತದೆ ಹಾಗಾದ್ರೆ ಇಲ್ಲಿ
ನೋಡಿ ಅಬ್ಸರ್ವ್ ಮಾಡ್ರಿ, ಹೀಟ್ ಸಪ್ಲೈ ಮಾಡಿದಾಗ ಏನಾಗ್ತದೆ, ಏನನ್ನು ಅಬ್ಸರ್ವ್ ಮಾಡ್ತೀರಿ? ಈ ಒನ್ ಪಾರ್ಟ್ ಆಫ್ ಮೆಟಲನ್ನು ನೀವು ಹೀಟ್ ಮಾಡಿದಾಗ ಮೊಬೈಲ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಟ್ ರೀಜನ್. ಈಗ ಇದು ಒಂದು ಮೆಟಲ್ ಅಂತ ಅಸಂಪ್ಷನ್ ಮಾಡಿಕೊಂಡ್ರೆ ನಾನು ಇಲ್ಲಿ ಹೀಟ್ ಮಾಡ್ತೀನಿ ಮೆಟಲನ್ನು, ಇಲ್ಲಿ ಹೀಟ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತಲ್ಲೇ ಇಲ್ಲಿ ಮುಟ್ಟು ನೋಡ್ತೀನಿ, ಇಲ್ಲಿ ಬಿಸಿಯಾಗಿರುತ್ತೆ ಮೆಟಲ್. ಅಂದರೆ ಹೀಟು ಒಂದು ಪಾರ್ಟ್ ಆಫ್ ಮೆಟಲಿಂದ ಇನ್ನೊಂದು ಪಾರ್ಟ್ ಕಡೆಗೆ ಫ್ಲೋ ಆಯಿತು ಅಂತೀರಿ. ಇದನ್ನೇ ನಾವು ಕಂಡಕ್ಷನ್ ಆಫ್ ಹೀಟ್ ಥ್ರೂ ದಿ ಮೆಟಲ್, ದಟ್ ಈಸ್ ಕಾಲ್ಡ್ ಥರ್ಮಲ್ ಕಂಡಕ್ಟಿವಿಟಿ. ಯಾಕಾಗಾದ್ರೆ ಹೀಟ್ ಹೇಗೆ ಫ್ಲೋ ಆಯಿತು, ಎನರ್ಜಿ, ಹೀಟ್ ಎನರ್ಜಿ ಹೆಂಗೆ ಫ್ಲೋ ಆಯಿತು ಅಂತ. ಸೊ ವೆನ್ ಒನ್ ಪಾರ್ಟ್ ಆಫ್ ಮೆಟಲ್ ಈಸ್ ಹೀಟೆಡ್, ಸೊ ವಿ ನೋ ದಟ್, ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಮೆಟಾಲಿಕ್ ಕ್ರಿಸ್ಟಲ್ಸ್ ಅಲ್ಲಿ ಕರ್ನಲ್ಸ್ ಇದೆ ಮತ್ತು ಮೊಬೈಲ್ ಎಲೆಕ್ಟ್ರಾನ್ಸ್ ಇದೆ ಅಲ್ವಾ. ಈಗ ಮೊಬೈಲ್ ಎಲೆಕ್ಟ್ರಾನ್ಸ್ ಅಂದರೆ ಒಂದು ಕಡೆಗಿರಲ್ಲ, ಒಂದು ಫೀಲ್ಡ್ ಆಫ್ ಕರ್ನಲ್ಲಿಂದ ಇನ್ನೊಂದು ಫೀಲ್ಡ್ ಆಫ್ ಕರ್ನಲ್ಗೆ ನೋಡಿ. ಸೊ ಇಲ್ಲಿಂದ ಎಲೆಕ್ಟ್ರಾನ್ ಈ ಕಡೆ ಜಂಪ್ ಆಗುತ್ತೆ, ಇಲ್ಲಿಂದ ಈ ಕಡೆ ಜಂಪ್ ಆಗುತ್ತೆ. ಈಗ ಸೊ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಟೇಕ್ಸ್ ಪ್ಲೇಸ್ ಫ್ರಮ್ ಒನ್ ಫೀಲ್ಡ್ ಆಫ್ ಕರ್ನಲ್ ಇನ್ ಟು ದಿ ಫೀಲ್ಡ್ ಆಫ್ ಅನದರ್ ಕರ್ನಲ್ ಥ್ರೂ ದಿ ವ್ಯಾಲೆನ್ಸ್ ವೇಕೆಂಟ್ ಆರ್ಬಿಟಲ್. ಈಗ ಸೊ ಒಂದು ವ್ಯಾಲೆನ್ಸ್ ಶೆಲ್ನ ವೇಕೆಂಟ್ ಆರ್ಬಿಟಲ್ಗೆ ಇನ್ನೊಂದು ಪಕ್ಕದ ಶೆಲ್ನ ವೇಕೆಂಟ್ ಆರ್ಬಿಟಲ್ ಎಲೆಕ್ಟ್ರಾನ್ ಶಿಫ್ಟ್ ಆಗ್ತಾ ಬರ್ತದೆ. ಎಲೆಕ್ಟ್ರಾನು ಫಿಕ್ಸ್ ಆಗಿರಲ್ಲ, ಎಲೆಕ್ಟ್ರಾನ್ಸ್ ಆರ್ ನಾಟ್ ಲೋಕಲೈಸ್ಡ್, ಎಲೆಕ್ಟ್ರಾನ್ಸ್ ಆರ್ ಆಲ್ವೇಸ್ ಡಿಲೋಕಲೈಸ್ಡ್. ಎಲೆಕ್ಟ್ರಾನ್ಸು ಒಂದೇ ಕಡೆಗೆ ಫಿಕ್ಸ್ ಆಗಿರಲ್ಲ. ಬಟ್ ಇನ್ ಮೆಟಲ್ಸ್ ಕರ್ನಲ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಫಿಕ್ಸ್ಡ್ ಪೊಸಿಷನ್ಸ್. ಕರ್ನಲ್ಸ್ ಅಂದ್ರೇನು? ಮೊಬೈಲ್ ಎಲೆಕ್ಟ್ರಾನ್ಸ್, ಸಾರಿ, ಪಾಸಿಟಿವ್ಲಿ ಚಾರ್ಜ್ ಮೆಟಲ್ ಅಯಾನ್ಸ್, ದೇ ಆರ್ ಪ್ರೆಸೆಂಟ್ ಇನ್ ದಿ ಫಿಕ್ಸ್ಡ್ ಪೊಸಿಷನ್. ಅದು ಯಾವ ಕಾರಣಕ್ಕೂ ಕರ್ನಲ್ಸ್ ತನ್ನ ಪೊಸಿಷನ್ ಚೇಂಜ್ ಮಾಡ್ಕೊಳ್ಳಲ್ಲ. ಏನು ಸ್ವಲ್ಪ ಮಟ್ಟಿಗೆ ವೈಬ್ರೇಷನ್ ಆಗ್ಬೋದು ಅಷ್ಟೇ. ಸೊ ವೈಬ್ರೇಷನ್ ಆಗೋದು ಬಿಟ್ಟರೆ ಯಾವ ಕಾರಣಕ್ಕೂ ಅದು ತನ್ನ ಪೊಸಿಷನನ್ನು ಚೇಂಜ್ ಮಾಡ್ಕೊಳ್ಳಲ್ಲ. ಹಾಗಾದರೆ ಸೊ ವೆನ್ ಒನ್ ಪಾರ್ಟ್ ಆಫ್ ಮೆಟಲ್ ಈಸ್ ಹೀಟೆಡ್, ಮೊಬೈಲ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಟ್ ರೀಸನ್ ಅಬ್ಸರ್ವ್ ಸಮ್ ಅಮೌಂಟ್ ಆಫ್ ಎನರ್ಜಿ, ಎಕ್ಸ್ಟ್ರಾ ಎನರ್ಜಿ. ನೋಡಿ, ಸೊ ಇಲ್ಲಿರೋ ಎಲೆಕ್ಟ್ರಾನ್ ನೀವು ಎನರ್ಜಿ ಹೀಟ್ ಸಪ್ಲೈ ಮಾಡಿದ್ದೀರಿ ಅಂದರೆ ಎನರ್ಜಿ ಕೊಟ್ಟಿದ್ದೀರಿ, ಹೀಟ್ ಎನರ್ಜಿಯನ್ನು ಸಪ್ಲೈ ಮಾಡಿದ್ದೀರಿ. ಸೊ ಇಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ಏನು ಮಾಡ್ತು, ಇನ್ ಅಡಿಷನ್ ಟು ದೇರ್ ನಾರ್ಮಲ್ ಅಮೌಂಟ್ ಆಫ್ ಎನರ್ಜಿ, ಅದಕ್ಕೂ ಕೂಡ ತನ್ನದಾಗಿರ್ತಕ್ಕಂಥ ಎನರ್ಜಿ ಇರುತ್ತದೆ. ಸೊ ಆ ಎನರ್ಜಿ ಜೊತೆಗೆ ಎಕ್ಸ್ಟ್ರಾ ಎನರ್ಜಿಯನ್ನು ಪಡ್ಕೊಳ್ತು. ಎಕ್ಸ್ಟ್ರಾ ಎನರ್ಜಿ ಪಡ್ಕೊಂಡ ತಕ್ಷಣ ಈ ಎಲೆಕ್ಟ್ರಾನು ಈ ಕೂಲರ್ ಪಾರ್ಟ್ ಕಡೆಗೆ ಮೂವ್ ಆಗಿ ಸ್ಟಾರ್ಟ್ ಆಯಿತು. ದಿಸ್ ಎಲೆಕ್ಟ್ರಾನ್ ಬಿಕಮ್ಸ್ ಹೈಲಿ ಎನರ್ಜೆಟಿಕ್ ಆಫ್ಟರ್ ಗೈನಿಂಗ್ ಸಮ್ ಅಮೌಂಟ್ ಆಫ್ ಎನರ್ಜಿ. ನೀವು ಎನರ್ಜಿ ಸಪ್ಲೈ ಮಾಡಿದ್ಮೇಲೆ ದಟ್ ಎಲೆಕ್ಟ್ರಾನ್ ಬಿಕಮ್ ಹೈಲಿ ಎನರ್ಜೆಟಿಕ್. ದೀಸ್ ಹೈಲಿ ಎನರ್ಜೆಟಿಕ್ ಎಲೆಕ್ಟ್ರಾನ್ಸ್ ಮೂವ್ ಟುವರ್ಡ್ಸ್ ದಿ ಕೂಲರ್ ಪಾರ್ಟ್. ಅಂದರೆ ಈ ಕೂಲರ್ ಪಾರ್ಟ್ ಕಡೆಗೆ ಎಲೆಕ್ಟ್ರಾನ್ಸ್ ಮೂವ್ ಆಗಬೇಕಾದ್ರೆ ಇಲ್ಲೊಂದು ಎಲೆಕ್ಟ್ರಾನ್ ಇದೆ, ಇದಕ್ಕೆ ಕೊಲಿಷನ್ ಆಗುತ್ತೆ, ಡಿಕ್ಕಿ ಹೊಡಿತದೆ. ಸೊ ಅದರ ಕೊಲಿಷನ್ ಆದ ತಕ್ಷಣ ದೇರ್ ಮೇ ಬಿ ಎನ್ ಎಕ್ಸ್ಚೇಂಜ್ ಆಫ್ ಎನರ್ಜಿ ಬಿಟ್ವೀನ್ ದಿ ಟೂ ಕೊಲಿಷನ್ ಪಾರ್ಟ್ನರ್ಸ್. ಯಾವ ಎರಡು ಎಲೆಕ್ಟ್ರಾನ್ಸ್ ಮಧ್ಯೆ ಕೊಲಿಷನ್ ಆಗುತ್ತೋ ಅಲ್ಲಿ ದೇರ್ ಈಸ್ ನೋ ನೆಟ್ ಲಾಸ್ ಆಫ್ ಎನರ್ಜಿ, ಬಟ್ ದೇರ್ ಮೇ ಬಿ ಎನ್ ಎಕ್ಸ್ಚೇಂಜ್ ಆಫ್ ಎನರ್ಜಿ ಬಿಟ್ವೀನ್ ದಿ ಕೊಲಿಷನ್ ಪಾರ್ಟ್ನರ್ಸ್. ಸೊ ಇಲ್ಲಿ ಹೈಲಿ ಎನರ್ಜೆಟಿಕ್ ಎಲೆಕ್ಟ್ರಾನು ಈ ಎಲೆಕ್ಟ್ರಾನ್ ಕೊಲಿಷನ್ ಆದ ತಕ್ಷಣ ಎನರ್ಜಿ ಟ್ರಾನ್ಸ್ಫರ್ ಆಯಿತು. ಅವಾಗ ದಿಸ್ ಎಲೆಕ್ಟ್ರಾನ್ ಬಿಕಮ್ಸ್ ಹೈಲಿ ಎನರ್ಜೆಟಿಕ್, ಅಗೇನ್ ಇಟ್ ಮೂವ್ಸ್ ಟುವರ್ಡ್ಸ್ ದಿ ಕೂಲರ್ ಪಾರ್ಟ್. ಇದು ಈ ಎಲೆಕ್ಟ್ರಾನಿಕ್ ಕೊಲಿಷನ್ ಆಯಿತು. ಸೊ ಅದ್ರ ಈ ಎಲೆಕ್ಟ್ರಾನ್ ಈ ಕಡೆ ಮೂವ್ ಆಯಿತು, ಸೊ ಈ ಎಲೆಕ್ಟ್ರಾನಿಕ್ ಕೊಲಿಷನ್ ಎನರ್ಜಿ. ಸೊ ಇನ್ ದಿಸ್ ವೇ ಎನರ್ಜಿ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್ ಫ್ರಮ್ ಒನ್ ಪಾರ್ಟ್ ಆಫ್ ಮೆಟಲ್ ಟು ಅದರ್ ಪಾರ್ಟ್. ಸೊ ಆ ನಂತರದಲ್ಲಿ ನೀವು ಇಲ್ಲಿ ಮುಟ್ಟಿ ನೋಡಿದಾಗ ಈ ಮೆಟಲ್ ಇಲ್ಲಿ ಬಿಸಿಯಾಗಿರುತ್ತೆ, ಯಾಕೆಂದರೆ ಹೀಟು ಟ್ರಾನ್ಸ್ಫರ್ ಆಯಿತು. ಸೊ ಒಂದು ಪಾರ್ಟ್ ಆಫ್ ಮೆಟಲಿಂದ ಇನ್ನೊಂದು ಪಾರ್ಟ್ ಕಡೆಗೆ ಹೀಟ್ ಟ್ರಾನ್ಸ್ಫರ್ ಆಯಿತು. ಸೊ ಇಲ್ಲಿ ಅದೇ ಥರ ಇಲ್ಲಿ ಕೂಡ ಈ ಎಲೆಕ್ಟ್ರಾನು ಕೂಡ ಎನರ್ಜಿಯನ್ನು ಪಡ್ಕೊಂಡು ಈ ಕಡೆ ಟ್ರಾನ್ಸ್ಫರ್ ಈ ಕಡೆ ಮೂವ್ ಆಗುತ್ತೆ, ಇಲ್ಲಿ ಎಲೆಕ್ಟ್ರಾನ್ಗೆ ಕೊಲಿಷನ್ ಆಗುತ್ತೆ, ಇಲ್ಲಿರೋ ಎನರ್ಜಿ ಇಲ್ಲಿ ಟ್ರಾನ್ಸ್ಫರ್ ಆಯಿತು, ಇಲ್ಲಿ ಮುಟ್ಟು ನೋಡಿದಾಗ ಇಲ್ಲಿ ಸ್ವಲ್ಪ ಬಿಸಿ ಆಗಿರುತ್ತೆ. ದಟ್ ಈಸ್ ವೈ ಥರ್ಮಲ್ ಕಂಡಕ್ಟಿವಿಟಿ ಮೀನ್ಸ್ ಕಂಡಕ್ಷನ್ ಆಫ್ ಹೀಟ್ ಥ್ರೂ ದಿ ಮೆಟಲ್. ಥರ್ಮಲ್ ಕಂಡಕ್ಟಿವಿಟಿ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದಿ ಪ್ರೆಸೆನ್ಸ್ ಆಫ್ ಮೊಬೈಲ್ ಎಲೆಕ್ಟ್ರಾನ್ಸ್. ನೋಡಿ, bright metallic luster property depends on mobile electrons. Electrical conductivity also depends on mobile electrons. Thermal conductivity also depends on mobile electrons. ಹಾಗಾದರೆ ಎಲ್ಲ ಪ್ರಾಪರ್ಟಿನ ತೋರಿಸುತ್ತಂದರೆ ಮೆಟಲ್ಸಲ್ಲಿ ಮೊಬೈಲ್ ಎಲೆಕ್ಟ್ರಾನ್ಸ್ ಇರಬೇಕಲ್ವಾ? ಎಸ್. ಸೊ ಕಾನ್ಸೆಪ್ಟ್ ಕ್ಲಿಯರ್ಲಿ. ಸೊ ವೆನ್ ಒನ್ ಪಾರ್ಟ್ ಆಫ್ ಮೆಟಲ್ ಈಸ್ ಹೀಟೆಡ್, electrons present in that region absorbs extra energy so that they become highly energetic.
ಯಾಕಂದರೆ ಎಕ್ಸ್ಟ್ರಾ ಎನರ್ಜಿ ಪಡ್ಕೊಳ್ತವೆ. ಸೊ ಇದಕ್ಕೆ ದೀಸ್ ಎಲೆಕ್ಟ್ರಾನ್ಸ್ ಬಿಕಮ್ಸ್ ಹೈಲಿ ಎನರ್ಜೆಟಿಕ್ ಆ್ಯಂಡ್ ದೀಸ್ ಹೈಲಿ ಎನರ್ಜೆಟಿಕ್ ಎಲೆಕ್ಟ್ರಾನ್ಸ್ ಮೂವ್ಸ್ ಟುವರ್ಡ್ಸ್ ಎ ಕೂಲರ್ ಪಾಟ್. ಸೊ ಈ ಕಡೆಗೆ ಮೂವ್ ಆಗ್ತದೆ. ದೆನ್ ಸೊ ದೆ ಕೊಲೈಡ್ ವಿತ್ ಅದರ್ ಎಲೆಕ್ಟ್ರಾನ್, ದೇರ್ ಬೈ an exchange of energy between the collision partners, as a result of which the heat energy transfer takes place from one part of metal to other part. So this property is called thermal conductivity. This property is called thermal conductivity. Concept clear? ಸಪೋಸ್ ಇನ್ ಕೇಸ್ ಏನಾದರೂ ಸೊ ಒಂದು ಮೆಟಲ್ ರಾಡ್ ದೊಡ್ಡದಿದೆ ಅಂತ ಇಟ್ಕೊಳ್ರಿ. ಒಂದು ಮೆಟಲ್ ರಾಡ್ನ ಒಂದು ಎಂಡಲ್ಲಿ ಹೀಟ್ ಮಾಡ್ತಾ ಇದ್ದೀರಿ. ಆ ಲೆಂತ್ ತುಂಬ ಜಾಸ್ತಿ ಇದ್ದರೆ ಇನ್ನೊಂದು ಎಂಡಲ್ಲಿ ಮುಟ್ಟು ನೋಡಿದಾಗ ಕಡಿಮೆ ಬಿಸಿ ಇರುತ್ತದೆ. ಲೆಂತ್ ಜಾಸ್ತಿ ಆಗಿರೋದ್ರಿಂದ ಹೀಟ್ ಟ್ರಾನ್ಸ್ಫರ್ ಇದೆಯಲ್ಲ, ಎಲೆಕ್ಟ್ರಾನು ಅಲ್ಲಿಂದ ಇನ್ನೊಂದು ಎಲೆಕ್ಟ್ರಾನ್ ಕೊಲಿಷನ್ ಆಗಬೇಕು, ಹಾಗೆ ಮೂವ್ ಆಗ್ತಾ ಹೋಗ್ಬೇಕದು. ಸೊ ಹಾಗಾಗಿ ಲೆಂತ್ ಜಾಸ್ತಿ ಆದಷ್ಟು ಥರ್ಮಲ್ ಕಂಡಕ್ಟಿವಿಟಿ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಇಸ್ ಕ್ಲಿಯರ್? ಸೊ ದಿಸ್ ಈಸ್ ಅಬೌಟ್ ಥರ್ಮಲ್ ಕಂಡಕ್ಟಿವಿಟಿ. ಸೊ ಹಾಗಾದರೆ ಮೆಟಲ್ಸನ್ನು ಹೀಟ್ ಮಾಡಿದಾಗ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಏನಾಗುತ್ತೆ ಅಂತ ಕೇಳ್ತಾರೆ. ನೋಡಿ, ಯೋಚನೆ ಮಾಡಿ. when the metal is heated or at high temperature, electrical conductivity of metal is ಅಂದ್ಬಿಡ್ತಾರೆ. at high temperature electrical conductivity of metal is. ಸೊ ಆಪ್ಷನ್ 1 ನಲ್ಲಿ ನೋ ಚೇಂಜ್, ಅದರಿಂದ ರಿಮೈನ್ ಸೇಮ್. ಆಪ್ಷನ್ 2 ನಲ್ಲಿ ಇನ್ಕ್ರೀಸಸ್. ಸೊ ಆಪ್ಷನ್ 3 ನಲ್ಲಿ ಡಿಕ್ರೀಸಸ್. ಸೊ ಆಪ್ಷನ್ 4 ಅಲ್ಲಿ ನನ್ ಆಫ್ ದೀಸ್ ಇದು ಯಾವುದೋ ಅಲ್ಲ ಅಂತಾರೆ. ಸೊ ಅಂಥ ಕೇಸಿಗೆ ಬಂದಾಗ ನೋಡಿ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ನೋಡಿ, ಅದನ್ನು ಅಬ್ಸರ್ವ್ ಮಾಡೋಣ. ನೋಡಿ, ಈಗ ಅಬ್ಸರ್ವ್ ಮಾಡಿದ್ರೆ, ಸೊ ಈಗ ನಾನು ಇದನ್ನಿಲ್ಲಿ ಇದೊಂದು ಮೆಟಲನ್ನು ಹೀಟ್ ಮಾಡಿದ್ದೀನಿ. ಹೀಟ್ ಮಾಡಿರೋ ಮೆಟಲ್ ಇಲ್ಲಿ ಕನೆಕ್ಟ್ ಮಾಡ್ತೀನಿ ನಾನು. ಹೀಗಿದೆ. ಸೊ ಎಲೆಕ್ಟ್ರಾನ್ ಮೂವ್ಮೆಂಟ್ ಹೇಗಿದೆ, ಪಾಸಿಟಿವ್ ಟರ್ಮಿನಲ್ ಕಡೆಗಿದೆ. ನೋಡಿ, ಅಬ್ಸರ್ವ್ ಮಾಡಿರಿ. ಈಗ ನಾರ್ಮಲ್ ಟೆಂಪರೇಚರಲ್ಲಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ನೋಡಿ, ಎಲೆಕ್ಟ್ರಾನ್ ಮೂವ್ಮೆಂಟನ್ನು ನೋಡಿ, ಥ್ರೋ ಎನ್ ಎಕ್ಸೆಲ್ ವೈರ್. ಹೀಟ್ ಮಾಡಿದ ಮೇಲೆ ನೋಡ್ರಿ ಏನಾಗುತ್ತೆ. ನೀವು ಯೋಚನೆ ಮಾಡ್ಬೋದೇನು, ಹೀಟ್ ಮಾಡಿದಾಗ ಈ ಮೊಬೈಲ್ ಎಲೆಕ್ಟ್ರಾನ್ಸು ಎಕ್ಸ್ಟ್ರಾ ಎನರ್ಜಿಯನ್ನು ಪಡ್ಕೊಳ್ತವೆ. ಎಕ್ಸ್ಟ್ರಾ ಎನರ್ಜಿ ಪಡ್ಕೊಳ್ದ ತಕ್ಷಣ ಅದಕ್ಕೆ ಮೂವ್ಮೆಂಟ್ ಜಾಸ್ತಿ ಆಗುತ್ತೆ. ಮೂವ್ಮೆಂಟ್ ಜಾಸ್ತಿ ಆದ ತಕ್ಷಣ ಈ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡ್ಬೋದು. ಆದರೆ ಇಲ್ಲಿ ಏನಾಗುತ್ತೆ ನೋಡಿ. ಈಗ ನೋಡಿ, ಅಬ್ಸರ್ವ್ ಮಾಡಿರಿ. ನೀವು ಇಲ್ಲಿ ಹೀಟ್ ಮಾಡಿದ್ರಿ ಮೆಟಲನ್ನು. ಇಸ್ ಕ್ಲಿಯರ್? ಥರ್ಮಲ್ ಕಂಡಕ್ಟಿವಿಟಿ ಇರುತ್ತೆ ಮೆಟಲ್ಗೆ ಅಂತ ಗೊತ್ತಿದೆ, ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಮೊಬೈಲ್ ಎಲೆಕ್ಟ್ರಾನ್ಸ್. ಸೊ ಈಗ ಮೆಟಲ್ ಹೀಟ್ ಮಾಡಿ ಕಂಡಕ್ಟಿವಿಟಿ ಮೆಜರ್ ಮಾಡ್ತೇನೆ ನಾನು. ಈಗ ಹೀಟ್ ಮಾಡೋಕ್ಕಿಂತ ಮೊದಲು ಅಬ್ಸರ್ವ್ ಮಾಡಿದಾಗ ಸೊ ಇಲ್ಲಿ ನೋಡಿ ಗೊತ್ತಾಗ್ತದೆ ನಿಮಗೆ. ಸೊ ಇಲ್ಲಿ ಬಲ್ಬ್ ಇದೆ. ಸೊ ಇದರ ಇಂಟೆನ್ಸಿಟಿ, ಲೈಟ್ ಇಂಟೆನ್ಸಿಟಿ ಗೊತ್ತಾಗ್ತದೆ. ಸೊ ಎಷ್ಟೋ ಇದರ ಲೈಟನ್ನು ಫ್ರೀಕ್ವೆನ್ಸಿ ಅಥವಾ ಇಂಟೆನ್ಸಿಟಿ ಆಫ್ ಲೈಟನ್ನು ನೋಡ್ತೀರಿ. ಸಿ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಇದ್ದಷ್ಟು ಇದು ಬ್ರೈಟ್ನೆಸ್ ಜಾಸ್ತಿ ಇರುತ್ತೆ ಲೈಟ್. ಈಗ ಆವಾಗ ಆ ಮೆಟಲನ್ನು ಹೀಟ್ ಮಾಡ್ತಾ ಹೋಗ್ರಿ. ಹೀಟ್ ಮಾಡಿದಾಗ ಈ ಲೈಟ್ನ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಅಂದ್ರೆ ಅರ್ಥ ಏನಾದರೆ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಕಡಿಮೆ. ಯಾಕೆ ಕಡಿಮೆ ಆಗುತ್ತೆ ನೋಡಿ, ಅಬ್ಸರ್ವ್ ಮಾಡಿರಿ. ಹೀಟ್ ಮಾಡಿದಿರ್ತಾನೆ, ಏನಾಗುತ್ತೆ ಹೀಟ್ ಮಾಡಿದಾಗ ಅಂತ ಹೇಳಿದೆ ನಾನು. ಮೊಬೈಲ್ ಎಲೆಕ್ಟ್ರಾನ್ಸ್ ಎನರ್ಜಿ ಪಡ್ಕೊಳ್ಳುತ್ತಲ್ವ. ಇನ್ ಅಡಿಷನ್ ಟು ದಿಸ್, ಇದರ ಜೊತೆಗೆ ಇಲ್ಲೇನು ಕರ್ನಲ್ಸ್ ಇದಾವಲ್ಲ, ಈ ಕರ್ನಲ್ಸು ಕೂಡ ನೀವು ಎಲ್ಲಿ ಹೀಟ್ ಮಾಡ್ತೀರ ಅಲ್ಲಿ ಆ ಭಾಗದಲ್ಲಿ ಮಾತ್ರ ಕರ್ನಲ್ಸು ಕೂಡ ಎನರ್ಜಿಯನ್ನು ಪಡ್ಕೊಳ್ತವೆ. ನಾನೊಂದು ಪಾಯಿಂಟ್ ಹೇಳಿದ್ದೆ ನಿಮಗೆ, ಕರೆಕ್ಟಾಗಿ ನೆನಪಿದೆಯಲ್ವಾ? ಕರ್ನಲ್ಸು ಯಾವುದೇ ಕಾರಣಕ್ಕೂ ತನ್ನ ಪೊಸಿಷನನ್ನು ಬಿಟ್ಟು ಹೋಗಲ್ಲ. ದೇ ಆರ್ ಪ್ರೆಸೆಂಟ್ ಇನ್ ದಿ ಫಿಕ್ಸಡ್ ಪೊಸಿಷನ್ಸ್. ದೇ ಆರ್ ಆಲ್ವೇಸ್ ಲೋಕಲೈಸ್ಡ್. ಯಾವ ಕಾರಣಕ್ಕೂ ಅದಕ್ಕೆ ಮೂವ್ಮೆಂಟು ಇರಲ್ಲ. ಮತ್ತು ಹಾಗಾದ್ರೆ ಏನಾಗುತ್ತೆ, ಸೊ ನೀವು ಹೀಟ್ ಮಾಡಿದಾಗ ಈ ಕರ್ನಲ್ಸ್ ಏನಿದಾವೆ, they gain some extra energy so that these kernels also starts vibrating. ಈ ಪಾಸಿಟಿವ್ ಚಾರ್ಜ್ ಮೆಟಲ್ ಅಯಾನ್ಸ್ ಏನಿದಾವೆ, ಎಲ್ಲಿ ಹೀಟ್ ಮಾಡ್ತಿರಲ್ಲಿ ಆ ಮೆಟಲ್ ಅಯಾನ್ಸ್ನ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ದೀಸ್ ವೈಬ್ರೇಟಿಂಗ್ ಕರ್ನಲ್ಸ್ ನೋಡಿ, ಈಗ ಈ ಕರ್ನಲ್ಸ್ ವೈಬ್ರೇಷನ್ ಸ್ಟಾರ್ಟ್ ಆಯ್ತು. ಈಗ ಎಲೆಕ್ಟ್ರಾನ್ ಮೂವ್ಮೆಂಟ್ ಯಾವ ಡೈರೆಕ್ಷನ್, ಪಾಸಿಟಿವ್ ಟರ್ಮಿನಲ್ ಕಡೆ ಹೀಗಿದೆ ತಾನೆ, ಕ್ಲಾಕ್ ವೈಸ್. ಹಾಗಾದರೆ ಎಲೆಕ್ಟ್ರಾನ್ ಮೂವ್ ಆಗ್ತಾ ಇದೆಯಲ್ವಾ, ಇಲ್ಲಿರೋ ಕರ್ನಲ್ಸ್ ಈ ಮೂವ್ ಆಗ್ತಕ್ಕಂಥ ಎಲೆಕ್ಟ್ರಾನ್ಸ್ನ ಡಿಸ್ಟರ್ಬ್ ಮಾಡುತ್ತಲ್ವ. ಯಾಕೆ ನೋಡಿ, ಎಲೆಕ್ಟ್ರಾನು ಈಗ ಮೂವ್ ಆಗ್ತದೆ, ಅಲ್ಲಿ ಇರ್ತಕ್ಕಂಥ ಕರ್ನಲ್ ಈಗ ವೈಬ್ರೇಷನ್ ಆಗ್ತಾರೆ. ಈ ವೈಬ್ರೇಟಿಂಗ್ ಕರ್ನಲ್ಸ್ ಏನು ಮಾಡ್ತವೆ, ವಿಚ್ ರೆಸ್ಟ್ರಿಕ್ಟ್ಸ್ ದ ಮೂವ್ಮೆಂಟ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್.
ಈಗ ಎಲೆಕ್ಟ್ರಾನಿಗೆ ಮೂವ್ ಆಗ್ತಾ ಇದೆ, ಕರ್ನಲ್ ವೈಬ್ರೇಷನ್ ಇದೆ ಅಂದರೆ ಮೂವ್ ಆಗ್ತಕ್ಕಂಥ ಎಲೆಕ್ಟ್ರಾನ್ಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಅವಾಗ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಥ್ರೂ ಎನ್ ಎಕ್ಸ್ಟರ್ನಲ್ ವೈರ್ ರೆಡ್ಯೂಸಸ್, ರೆಸಿಸ್ಟೆನ್ಸ್ ಜಾಸ್ತಿ ಆಯ್ತು ಅಂತೀವಿ. ಸೊ ದಟ್ ಈಸ್ ವೈ ದಿ ಕಂಡಕ್ಟೆನ್ಸ್ ರೆಡ್ಯೂಸಸ್. ಸೊ ಹಾಗಾದರೆ ಒಂದು ಮೆಟಲ್ ಹೈ ಟೆಂಪರೇಚರಲ್ಲಿ ಕಂಡಕ್ಟಿವಿಟಿಯನ್ನು ಕಡಿಮೆ ತೋರಿಸುತ್ತೆ. ನೋಡಿ, ಕಂಡಕ್ಟಿವಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಆಫ್ ದಿ ಮೆಟಲ್. ಅಟ್ ಹೈ ಟೆಂಪರೇಚರ್ ಕಂಡಕ್ಟಿವಿಟಿ ಆಫ್ ಮೆಟಲ್ ಈಸ್ ಲೋ. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ರೀಸನ್ ಏನಾಗರೆ, ಸೊ when the metal is heated, kernels present in that region, they starts vibrating after gaining some amount of energy. These vibrating kernels which restricts the movement of free electrons, as a result of which resistance of the metal increases, thereby the conductivity decreases. ಇದು ಕೂಡ ಒಂದು ಪಾಯಿಂಟ್. ಇವೆಲ್ಲ ಕಾಂಪಿಟೇಟಿವ್ ಪಾರ್ಟಲ್ಲಿ ಬರ್ತಕ್ಕಂಥವು ಬಹಳ ಕೇರ್ಫುಲ್ಲಾಗಿ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾವೆ. ಸಿಗ ಈ ಪಾಯಿಂಟ್ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆನಾ? ಎಸ್. ನೆಕ್ಸ್ಟ್ ಫೋರ್ತ್ ಪಾಯಿಂಟ್. ಮ್ಯಾಲಿಎಬಿಲಿಟಿ. ನೋಡಿ, ಶೀಟ್ ಟೈಪ್ ಫಾರ್ಮ್ ಮಾಡ್ತಕ್ಕಂಥ, ಶೀಟ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಗ್ತಕ್ಕಂಥ. ಸೊ ವೆನ್ the metal which can be beaten into sheets, then such a property is called malleability. Malleability ಅಂದ್ರೆ some metals can be beaten into sheets. ನೋಡಿ, ಈಗ metals whenever a stress is applied on the surface of metal, ಇದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ಒಂದು ಮೆಟಲ್ಪ, ನಾನು ಒಂದು ಹ್ಯಾಮರಿಂದ ಹೊಡಿತೀನಿ. ಸೊ ಹ್ಯಾಮರಿಂದ ನೀವು ಸ್ಟ್ರೆಸ್ಸನ್ನು ಅಪ್ಲೈ ಮಾಡಿದ್ರೆ ಸೊ ಅದು ಶೀಟ್ ಟೈಪ್ ಫಾರ್ಮೇಷನ್ ಆಗುತ್ತೆ. ದೆನ್ ಸಚ್ ಟೈಪ್ ಆಫ್ ಪ್ರಾಪರ್ಟಿ ಈಸ್ ಕಾಲ್ಡ್ ಮ್ಯಾಲಿಎಬಿಲಿಟಿ. ನೋಡಿ, ಏಕೆ ಇಲ್ಲಿ ಅಬ್ಸರ್ವ್ ಮಾಡ್ರೆ, ಸೊ ಈ ಪ್ರಾಪರ್ಟಿ, ಸೊ ಇದನ್ನು ನೋಡಿ, ಇಲ್ಲಿ ಈ ಸ್ಟ್ರಕ್ಚರ್ ನೋಡ್ರಿ ಏನಾಗ್ತದೆ ಅಂತ. ಸಿಗ ಇದು ಒಂದು ಮೆಟಲ್ ಹೀಗಿದೆ. ಸೊ ಒಂದು ಕರ್ನಲ್ ಲೇಯರ್, ದಿಸ್ ಇಸ್ ಅನದರ್ ಕರ್ನಲ್ ಲೇಯರ್, ದಿಸ್ ಇಸ್ ದಿ ಥರ್ಡ್ ಕರ್ನಲ್ ಲೇಯರ್. ಇಮ್ಯಾಜಿನ್ ಮಾಡ್ಕೊಳ್ಳಿ ಕರ್ನಲ್ ಲೇಯರ್ಸ್. ಸೊ ಇಲ್ಲೆಲ್ಲ ಎಲೆಕ್ಟ್ರಾನ್ಸ್ ಇದಾವೆ ನೋಡಿ, ಅಬ್ಸರ್ವ್ ಮಾಡಿ. ಇಟ್ ಈಸ್ ಲೈಕ್ ದಿಸ್. ಈಗ ಏನು ಮಾಡ್ಬೇಕು ನಾವು? ದ ಮೆಟಲ್ಸ್ ಕ್ಯಾನ್ ಫಾರ್ಮ್ ಶೀಟ್ ಲೈಕ್ ಸ್ಟ್ರಕ್ಚರ್ ಅಲ್ವಾ? ಈಗ ನಾನು ಸ್ಟ್ರೆಸ್ಸನ್ನು ಅಪ್ಲೈ ಮಾಡ್ತೇನೆ. ಸೊ ಇಲ್ಲಿ ಹ್ಯಾಮರಿಂದ ಸ್ಟ್ರೆಸ್ಸನ್ನು ಅಪ್ಲೈ ಮಾಡ್ತೀನಿ ಮೆಟಲ್ಗೆ. ಏನಾಗಬೇಕು ಹಾಗಾದರೆ, ಈ ಕರ್ನಲ್ಸ್ ಇದಾವಲ್ಲ, ಸೊ ಇಲ್ಲಿಗೆ ಎಂಟ್ರಿ ಆಗುತ್ತೆ, ಇದು ಇಲ್ಲಿಗೆ ಎಂಟ್ರಿ ಆಗುತ್ತೆ, ಇಲ್ಲಿಗೆ ಎಂಟ್ರಿ ಆಗುತ್ತೆ, ಇಲ್ಲಿಗೆ ಎಂಟ್ರಿ ಆಯಿತು, ಇಲ್ಲಿ ಸೊ ಇಲ್ಲಿರೋ ಕರ್ನಲ್ ಒಂದು ಇಲ್ಲಿಗೆ ಎಂಟ್ರಿ ಆಯಿತು, ಇಲ್ಲಿಗೆ ಎಂಟ್ರಿ ಆಯಿತು. ಅಂದರೆ ಕರ್ನಲ್ಸ್ನ ಲೇಯರ್ಸ್ ಏನಾಯಿತು? ಕಡಿಮೆ ಆಯಿತು. ಹೆಂಗೆ ಕಡಿಮೆ ಆಯಿತು ನೋಡ್ರಿ. ಸೊ ವೆನ್ ಎವರ್ ಎ ಸ್ಟ್ರೆಸ್ ಈಸ್ ಅಪ್ಲೈಡ್ ಆನ್ ದಿ ಸರ್ಫೇಸ್ ಆಫ್ ಮೆಟಲ್ಸ್, stress is applied on the surface of metal. So these kernels merge, the layer of kernel merging into another layer. No, total number of kernels ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟಿದಾವೆ ಕರ್ನಲ್ಸ್ ಇಲ್ಲಿ? 12 ಇದಾವೆ. ಏನಾಯ್ತು ಹಾಗಾರೆ ನೋಡ್ರಿ, ಇಲ್ಲಿ ಈ ಥರ ಆಗುತ್ತೆ. It is like this. So ಹೀಗಾದಾಗ ನೋಡಿ, ಇಲ್ಲಿ ಸೇಮ್ ಅರೇಂಜ್ಮೆಂಟ್ ದಟ್ ರಿಮೈನ್ಸ್ ಸೇಮ್, ಬಟ್ ಇನ್ ಎ ಲೇಯರ್ ದ ನಂಬರ್ ಆಫ್ ಕರ್ನಲ್ಸ್ ಆರ್ ಮೋರ್. ಸೇಮ್ ಅರೇಂಜ್ಮೆಂಟ್, ಕರ್ನಲ್ಸ್ನ ಮಧ್ಯೆ ಇರ್ತಕ್ಕಂಥ ಸ್ಪೇಸಲ್ಲಿ ಮೊಬೈಲ್ ಎಲೆಕ್ಟ್ರಾನ್ಸ್ ಇರ್ತವೆ. 3 ಕರ್ನಲ್ನ ಲೇಯರ್ ಇತ್ತು. ಸೊ ವೆನ್ ಎವರ್ ಎ ಸ್ಟ್ರೆಸ್ ಈಸ್ ಅಪ್ಲೈಡ್ ಆನ್ ದಿ ಸರ್ಫೇಸ್ ಆಫ್ ಮೆಟಲ್, so the first layer, the kernels in the first layer, the merging into the inner layers, so that the metal, it looks like sheet form, it looks like a sheet. Then such a property is called malleability. Again, this metal which can be stretched, so ಇದನ್ನು ಸ್ಟ್ರೆಚ್ ಮಾಡಿ, ಇನ್ನೂ ಸೊ ಸ್ಟ್ರೆಚ್ ಮಾಡ್ರೆ, ಈ ಸ್ಟ್ರೆಚ್ ಮಾಡಿದಾಗ ಏನಾಗ್ತದೆ ನೋಡಿ, ಕೊನೆಯಲ್ಲಿ ಸ್ಟ್ರೆಚ್ ಮಾಡಿದಾಗ ಏನಾಗ್ಬೋದು ಹಾಗಾದರೆ? ಸೊ ಇದು ಈ ಥರ ಫಾರ್ಮ್ ಆಗ್ಬೋದು.
ಸೊ ಹೇಗೆ ನೋಡಿ ಅಬ್ಸರ್ವ್ ಮಾಡ್ರಿ, ಇಟ್ ಈಸ್ ಲೈಕ್ ದಿಸ್. 2 ಕರ್ನಲ್ ಲೇಯರ್ ಇದೆಯಲ್ವಾ, ಆ 2 ಕರ್ನಲ್ ಲೇಯರ್ ಅಲ್ಲಿ ಸೊ ಟೋಟಲ್ ನಂಬರ್ ಆಫ್ ಕರ್ನಲ್ಸ್ ಇಲ್ಲಿ 12 ಇದೆ. ಸೊ 1 2 3 4 5 ಲೈಕ್ ದಿಸ್. ಇಟ್ ಈಸ್ ಲೈಕ್ ದಿಸ್. ಸೊ ಇಲ್ಲಿ ಕೂಡ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಿದಾವಲ್ಲ, ಮೊಬೈಲ್ ಎಲೆಕ್ಟ್ರಾನ್ಸ್, ಅರೇಂಜ್ಮೆಂಟ್ ಆಫ್ ಮೊಬೈಲ್ ಎಲೆಕ್ಟ್ರಾನ್ಸ್ ಅಂಡ್ ಕರ್ನಲ್ಸ್ ದಟ್ ಆಲ್ವೇಸ್ ರಿಮೈನ್ಸ್ ಸೇಮ್. So this property, the metals which can be beaten into sheets, then such a property is called malleability. And the metals which can be drawn into wires, then such a property is called ductility. So wire type form ಆಗ್ತಕ್ಕಂಥದ್ದು ಅದರ ಡಕ್ಟಿಲಿಟಿ ಅಂತೀವಿ. So what's meant by malleability? It is a property of a metal which can be beaten into sheets. Then such a property is called malleability. The property of a metal which can be drawn into wires, then such type of properties are called ductility properties. So ಹಾಗಾದ್ರೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ರಿ. So there is a strong electrostatic force of attraction between the kernels and the mobile electrons. ನೋಡಿ ಯಾವ ಕಾರಣಕ್ಕೂ ಇದು ಬಿಟ್ಟು ಹೊರಗೆ ಬರಲ್ಲ. ಯಾಕಪ್ಪ? ಕರ್ನಲ್ಸ್ ಮತ್ತು ಮೊಬೈಲ್ ಎಲೆಕ್ಟ್ರಾನ್ಸ್ ಬಗ್ಗೆ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಇರುತ್ತೆ. ಮತ್ತು ನೀವು ಯೋಚನೆ ಮಾಡ್ಬೋದಾಗಿತ್ತು, ಸೊ ಪ್ರತಿ ಸರಿ ನಾವು ಹ್ಯಾಮರಿಂದ ಮೆಟಲ್ ಹೊಡೆದಾಗ ಪ್ರತಿ ಸರಿ ಕಟ್ ಆಗ್ಬೋದಾಗಿತ್ತಲ್ವಾ? ಕಟ್ ಆಗಲಿಲ್ಲ. ಯಾಕೆ ಕಟ್ ಆಗಲಿಲ್ಲ? ಆ ಮೆಟಲ್ಸಲ್ಲಿ ಮೊಬೈಲ್ ಎಲೆಕ್ಟ್ರಾನ್ಸ್ ಮತ್ತು ಕರ್ನಲ್ಸ್ ಏನಿದಾವಲ್ಲ ಅದೆರಡರ ಮಧ್ಯೆ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಇರುತ್ತೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇರುತ್ತೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂದರೆ ಒಂದು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಇನ್ನೊಂದು ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಮಧ್ಯೆ ಅಟ್ರಾಕ್ಟಿವ್ ಫೋರ್ಸಿಗೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತಾರೆ. ಹಾಗಾದರೆ ಎಲೆಕ್ಟ್ರಾನ್ಸ್ಗೆ ನೆಗೆಟಿವ್ ಚಾರ್ಜಾ, ಕರ್ನಲ್ಸ್ಗೆ ಯಾವ ಚಾರ್ಜ್? ಪಾಸಿಟಿವ್ ಚಾರ್ಜ್. ಹಾಗಾದ್ರೆ ಪಾಸಿಟಿವ್ ಚಾರ್ಜ್ ಕರ್ನಲ್, ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಾನ್ಸ್ ಮಧ್ಯೆ ಅಟ್ರಾಕ್ಟಿವ್ ಫೋರ್ಸ್, ದಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಸ್ಟ್ರಾಂಗ್ ಇರೋದ್ರಿಂದ ಯಾವ ಕಾರಣಕ್ಕೂ ಮೆಟಲ್ ಕಟ್ ಆಗೋದಿಲ್ಲ. ಈಸ್ ಇಟ್ ಕ್ಲಿಯರ್? ಸೊ ವೆನೆವರ್ a stress is applied on the surface of metal, the first layer of the kernels submerging into the inner layers, thereby the metal it looks like sheet. Then such a property is called malleability. Then such a metal which can be drawn into wires, that is ductility. So it depends on the layer of kernels in the ಮೆಟಾಲಿಕ್ ಕ್ರಿಸ್ಟಲ್. ಇದು ಕೂಡ ಕರ್ನಲ್ಸ್ ಆಸ್ ವೆಲ್ ಆಸ್ ಮೊಬೈಲ್ ಎಲೆಕ್ಟ್ರಾನ್ಸ್ ಎರಡರ ಮೇಲೂ ಡಿಪೆಂಡ್ ಆಗಿದೆ. ಡನ್. ಸೊ ಕನ್ಸೆಪ್ಟ್ ಕ್ಲಿಯರ್ ತಾನೆ? ನೆಕ್ಸ್ಟ್, ಸೊ ಅನದರ್ ಪ್ರಾಪರ್ಟೀಸ್. ಸೊ 5th ಪ್ರಾಪರ್ಟಿ ಇಸ್ ಡಕ್ಟಿಲಿಟಿ. 6th ಪ್ರಾಪರ್ಟಿ ನೋಡಿ, ಮೆಟಲ್ಸ್ ಕ್ಯಾನ್ ಬಿ ಸ್ಟ್ರೆಚ್ಡ್ ವಿತೌಟ್ ಬ್ರೇಕಿಂಗ್ ಡ್ಯೂ ಟು ಸ್ಟ್ರಾಂಗ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. Then such a property is called, so high metals have high tensile strength. Metals have high tensile strength. Is it clear? So metals can be stretched without breaking. Then such a property is called tensile strength. What is meant by tensile strength? Metals can be stretched without breaking. Reason is due to strong electrostatic force of attraction. Strong attractive force between the kernels and the mobile electrons. Therefore, when the metal is stretched, which cannot be broken, then such a property is called tensile strength. So these are all the properties of metals. ನೋಡಿ, ಎಲಿಮೆಂಟ್ಸು ಮೆಟಲ್ಸ್ ಇದ್ದಾವೆ, ನಾನ್ ಮೆಟಲ್ಸ್ ಇದ್ದಾವೆ ಮತ್ತು ಮೆಟಲಾಯ್ಡ್ಸ್ ಇದ್ದಾವೆ. ಸೊ ಹಾಗಾದರೆ ಈ ಪ್ರಾಪರ್ಟೀಸ್, ಮೆಟಲ್ಸ್ನ ಪ್ರಾಪರ್ಟೀಸ್ ವೆರಿ ವೆರಿ ಇಂಪಾರ್ಟೆಂಟ್. ಕನ್ಸೆಪ್ಟ್ ಕ್ಲಿಯರ್ ಆಯ್ತಾನೆ? ಡನ್. ಫೈನಲಿ ಸೊ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟ್ರಲ್ಲೇ ಕನ್ಕ್ಲೂಷನ್ಗೆ ಬರೋಣ ಈಗ. So what are the differences between
compounds and mixtures. What are the differences between compounds and mixtures? So let me example ಕೇಳ್ತಾರೆ ನಿಮಗೆ. So mention the differences between compounds and mixtures ಅಂತ. So compounds and mixtures. So what are the differences between compounds and mixtures? ಈ ಒಂದು ಎಕ್ಸಾಂಪಲ್, ಸ್ಪೆಸಿಫಿಕ್ ಎಕ್ಸಾಂಪಲ್ ಕಂಪ್ಯೂಟರ್ ಕಾಂಪೌಂಡ್ಗೆ ವಾಟರ್ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಎಕ್ಸಾಂಪಲ್ ಈಗಲ್ಲಿ ಅಥವಾ ನೀವು ಲಿಕ್ವಿಡ್ ಆಗಿರ್ಬೋದು, ಸಾಲಿಡ್ಸ್ ಆಗಿರ್ಬೋದು, ಯಾವುದಾರು ತಗೊಳ್ರಿ, ಏನು ತೊಂದರೆ ಇಲ್ಲ. ಸೊ ಇಲ್ಲಿ ಸ್ವಲ್ಪ ಯೂರಿಯಾನೇ ತಗೊಳ್ರಿ, ನೋ ಪ್ರಾಬ್ಲಮ್. ಸೊ ಎನಿ ಎಕ್ಸಾಂಪಲ್, ಸೊ ಯೂರಿಯಾ ಅಥವಾ ಶುಗರ್ ಆರ್ ಯೂರಿಯಾ. ಮಿಕ್ಸ್ಚರ್, ಸ್ಯಾಂಡ್ ಪ್ಲಸ್ ಶುಗರ್ ಆರ್ ಸಾಲ್ಟ್ ಅಂಡ್ ಶುಗರ್. ಯಾವ್ದಾರ ಎಕ್ಸಾಂಪಲ್ ತಗೊಳ್ರಿ, ಸ್ಯಾಂಡ್ ಅಂಡ್ ಶುಗರ್ ತಗೊಳ್ರಿ, ಸಾಲ್ಟ್ ಅಂಡ್ ಶುಗರ್ ತಗೊಳ್ರಿ, ಸಾಲ್ಟ್ ಅಂಡ್ ಸ್ಯಾಂಡ್, ವಾಟರ್ ಅಂಡ್ ಸ್ಯಾಂಡ್, ಯಾವುದು ಬೇಕಾದ್ರೂ ತಗೋಬೋದಿಲ್ಲ. ಸೊ ಮೆನ್ಷನ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪೌಂಡ್ಸ್ ಅಂಡ್ ಮಿಕ್ಸ್ಚರ್ಸ್. ನೋಡಿ, ಅಬ್ಸರ್ವ್ ಮಾಡ್ರಿ. ಸೊ ಒಂದು ಕಾಂಪೌಂಡ್ ಅಂದಾಗ ಡಿಫ್ರೆಂಟ್ ಎಲಿಮೆಂಟ್ಸ್ ಇದೆ ಅಂತ ಹೇಳಿದ್ದೆ ನಾನು. ವಾಟ್ ಇಸ್ ಮೆಂಟ್ ಬೈ ದಿ ಕಾಂಪೌಂಡ್? It is a pure substance obtained by the combination of two or more different elements in a definite proportion by mass ಅಂತ ಹೇಳಿದ್ದೆ. ಜ್ಞಾಪಕದೆಯಾ? In a fixed proportion by mass. ಒಂದು ಡಿಫ್ರೆನ್ಸ್ ಅನ್ನು ಹೇಳ್ಬೋದು ನೀವು. ಫಸ್ಟ್ ಏನಾಗ್ರೆ, ಕಾನ್ಸ್ಟಿಟ್ಯೂಯೆಂಟ್ ಕಾಂಪೋನೆಂಟ್ಸ್ ಆರ್ ಪಾರ್ಟಿಕಲ್ಸ್ ಇನ್ ಎ ಕಾಂಪೌಂಡ್. ಈಗ ಶುಗರ್ ಅಂದ್ರೆ ಫಾರ್ಮುಲಾ ಏನಪ್ಪ? C6H12O11. ಶುಗರ್ ಮೀನ್ಸ್ C12H22O11. ಈಸ್ ಕ್ಲಿಯರ್? ನೋಡಿ, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇವೆಲ್ಲ ಅದರ ಮಾಸನ್ನು ತಗೊಂಡಾಗ ಫಿಕ್ಸ್ಡ್ ಪ್ರಪೋರ್ಷನ್ ಬೈ ಮಾಸಲ್ಲಿ ಕಂಬೈನ್ ಆದಾಗ ಮಾತ್ರ ನಿಮಗೆ ಶುಗರ್ ಫಾರ್ಮೇಷನ್ ಆಗುತ್ತೆ. ಈಸ್ ಕ್ಲಿಯರ್? ಸೊ ದಿ ಕಾನ್ಸ್ಟಿಟ್ಯೂಯೆಂಟ್ ಕಾಂಪೋನೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ಫಿಕ್ಸ್ಡ್ ಪ್ರಪೋರ್ಷನ್ ಬೈ ಮಾಸ್. ಎಲ್ಲಿ? ಕಾಂಪೌಂಡ್ಸ್ ಅಲ್ಲಿ. ಸೊ ಫಸ್ಟ್ ಒನ್ ಏನು? ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಕಾಂಪೋನೆಂಟ್ಸ್. ಕಾನ್ಸ್ಟಿಟ್ಯೂಯೆಂಟ್ ಕಾಂಪೋನೆಂಟ್ಸ್ ಆರ್ ಪ್ರೆಸೆಂಟ್ ಇನ್, ಕಾನ್ಸ್ಟಿಟ್ಯೂಯೆಂಟ್ ಕಾಂಪೋನೆಂಟ್ಸ್ ಆರ್ ಪ್ರೆಸೆಂಟ್ ಇನ್ fixed proportion by mass or definite proportion by mass. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾದ್ರೆ, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಕಂಬೈನ್ ಆದಾಗ ಏನು ಬರುತ್ತೆ? ವಾಟರ್ ಫಾರ್ಮ್ ಆಗುತ್ತೆ. ಸೊ ವಾಟ್ರಲ್ಲಿ ಮಾಸನ್ನು ನೋಡಿದಾಗ ಹೈಡ್ರೋಜನ್ 2 ಗ್ರಾಮು, ಆಕ್ಸಿಜನ್ 16 ಗ್ರಾಮ್ ಇದೆ. 16 ಗ್ರಾಮ್. ಇದ್ರಾಗ ಸಿಂಪ್ಲೆಸ್ಟ್ ರೇಷಿಯೋ ತೆಗೆದ್ರೆ 1:8 ಆಗುತ್ತೆ. ಅರ್ಥ ಆಯ್ತಲ್ವಾ? ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ 1. H2 ಅಂದರೆ 2 ಹೈಡ್ರೋಜನ್ ಆಟಮ್ ತಾನೇ ಇರೋದು. ಮಾಸ್ ಎಷ್ಟಾಯಿತು? 2. ಆಕ್ಸಿಜನ್ ಅಟಾಮಿಕ್ ಮಾಸ್ 16. 2:16 ಇದೆ ರೇಷಿಯೋ. ಸಿಂಪ್ಲೆಸ್ಟ್ ರೇಷಿಯೋ ಏನಾಯಿತು? 1:8. ಸಿಂಪ್ಲೆಸ್ಟ್ ರೇಷಿಯೋ ಇಸ್ 1:8. ಇಸ್ ಕ್ಲಿಯರ್? ಸೊ ಹಾಗಾದರೆ ಫಿಕ್ಸ್ಡ್ ಪ್ರಪೋರ್ಷನ್ ಬೈ ಮಾಸಲ್ಲೇ ಈ ಕಾಂಪೌಂಡ್ ಫಾರ್ಮೇಷನ್ ಆಗಿರುತ್ತೆ. ಸೊ ದಿ ಕಾಂಪೌಂಡ್ ಕಂಟೈನಿಂಗ್ ಡಿಫರೆಂಟ್ ಎಲಿಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಫಿಕ್ಸ್ಡ್ ಪ್ರಪೋರ್ಷನ್ ಬೈ ಮಾಸ್. ಸೊ ಇನ್ ಮಿಕ್ಸ್ಚರ್, ಕಾನ್ಸ್ಟಿಟ್ಯೂಯೆಂಟ್ components are present in any ratio. ಯಾವ ಈಗ ನೀವು ಸಾಲ್ಟ್ ಶುಗರ್ ಎಷ್ಟಾದ್ರೂ ಶುಗರನ್ನು ಎಷ್ಟಾದ್ರೂ ಸಾಲ್ಟ್ಗೆ ಹಾಕ್ರಿ,
ಅದು ಮಿಕ್ಸ್ಚರ್ರೇ. ಇಷ್ಟೇ ಹಾಕ್ಬೇಕಂತ ಏನಿಲ್ಲ, ಯಾವ ಪ್ರಪೋರ್ಷನ್ಸಲ್ಲಿ ಬೇಕಾದರೂ. ಸೊ ಎರಡು ಪ್ಯೂರ್ ಸಬ್ಸ್ಟೆನ್ಸನ್ನು ಮಿಕ್ಸ್ ಮಾಡಿದ್ರೆ ಮಿಕ್ಸ್ಚರೇ ಬರುತ್ತೆ. ಸೊ ಕಾಂಪೌಂಡ್ ಈಸ್ ಫಾರ್ಮ್ಡ್ ಬೈ ದಿ ಕಾಂಬಿನೇಷನ್ ಆಫ್ 2 or more different elements which are present in fixed proportion by mass. Mixture is formed by the combination of 2 or more pure substances in any proportion by mass. This is one difference. Second one is, ನೋಡಿ, ಕಾಂಪೌಂಡ್ಸ್ ಬರಬೇಕಾದ್ರೆ, ಈಗ ವಾಟರ್ ಬರಬೇಕಾದ್ರೆ ಏನು ತಗೋಬೇಕು ನೀವು? ಹೈಡ್ರೋಜನ್ ಆಕ್ಸಿಜನ್ ತಗೋಬೇಕಲ್ವಾ? ಹೈಡ್ರೋಜನ್ನ ಆಕ್ಸಿಜನ್ ಎರಡೂ ಕಂಬೈನ್ ಆದ್ರೆ ನಿಮಗೆ ವಾಟರ್ ಬರ್ತದೆ. ಅಂದ್ರೆ ವಾಟರ್ ಬರ್ಬೇಕಾದ್ರೆ ಏನಾಗಿರ್ಬೇಕಲ್ಲಿ? ಕೆಮಿಕಲ್ ರಿಯಾಕ್ಷನ್ ಆಗಿರ್ಬೇಕು. ಕಾಂಪೌಂಡ್ ಈಸ್ ಫಾರ್ಮ್ಡ್ ಆಸ್ ಎ ರಿಸಲ್ಟ್ ಆಫ್ ಕೆಮಿಕಲ್ ಚೇಂಜ್. ನೋಡಿ, ನೀವು ತಗೊಂಡದ್ದು ಹೈಡ್ರೋಜನ್ ಆಕ್ಸಿಜನ್, ಬಂದದ್ದೇನು? ವಾಟರ್. ವಾಟರ್ನದೇನು? ಕಾಂಪೌಂಡ್. ಕಾಂಪೌಂಡ್ಸ್ ಆರ್ ಫಾರ್ಮ್ಡ್ ಆಸ್ ಎ ರಿಸಲ್ಟ್ ಆಫ್ ಕೆಮಿಕಲ್ ಚೇಂಜ್. ಕಾಂಪೌಂಡ್ಸ್ ಆರ್ ಫಾರ್ಮ್ಡ್. Compounds are formed as a result of chemical change. Chemical change. ಏನು chemical change ಅಂದ್ರಲ್ಲೇ? We start with hydrogen and oxygen, but after a chemical reaction we get water. So water is a compound. That is why compound is formed as a result of chemical change. As a result of chemical change. Then, ಇಲ್ಲಿ ಅಬ್ಸರ್ವ್ ಮಾಡ್ರಿ. ಸೊ ಈಗ ಮಿಕ್ಸ್ಚರ್ ಫಾರ್ಮೇಷನ್ ಆಗಬೇಕಂದ್ರೆ, ಮಿಕ್ಸ್ಚರ್ ಫಾರ್ಮೇಷನ್ ಆಗಬೇಕು. ಸೊ ಮಿಕ್ಸ್ಚರ್ ಈಸ್ ಫಾರ್ಮ್ಡ್ ಆಸ್ ಎ ರಿಸಲ್ಟ್ ಆಫ್ ಫಿಸಿಕಲ್ ಚೇಂಜ್. ನೀವು ಸಾಲ್ಟು ಶುಗರ್ ಮಿಕ್ಸ್ ಮಾಡಿದ್ರಂದ್ರೆ ನೋ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಮಿಕ್ಸ್ಚರ್ ಈಸ್ ಫಾರ್ಮ್ಡ್ ಆಸ್ ಎ ರಿಸಲ್ಟ್ ಆಫ್, mixture is formed as a result of physical change. As a result of physical change. Is it clear? Then third one, third property. ನೋಡಿ ಇಲ್ಲಿ ಪ್ರಾಪರ್ಟಿ ನಂಬರ್ 3 ನಲ್ಲಿ ಏನು ಹೇಳ್ತೀರಿ? ವಾಟರ್ ಮತ್ತು ಹೈಡ್ರೋಜನ್ ಆಕ್ಸಿಜನ್. ನೋಡಿ ಈ ಪ್ರಾಪರ್ಟಿ, ಥರ್ಡ್ ಪ್ರಾಪರ್ಟಿ. ಹೈಡ್ರೋಜನ್ combines with oxygen 2H2 plus O2 to form 2H2O. H2O is compound. Is it clear? ನೋಡಿ, what are the properties of water? What are the properties of oxygen? And what are the properties of hydrogen? In this case, water, it is formed by the combination of hydrogen and oxygen. Hydrogen is highly combustible. Oxygen is a supporter for combustion. Water ಏನು ಮಾಡುತ್ತೆ ನೋಡಿ, ಅಬ್ಸರ್ವ್ ಮಾಡ್ರಿ. ಇದು ಹೈಲಿ ಕಂಬಸ್ಟಿಬಲ್, ಸಪೋರ್ಟರ್ ಫಾರ್ ಕಂಬಸ್ಟಿಬಲ್, ನಾನ್ ಕಂಬಸ್ಟಿಬಲ್. ಅಂದರೆ ವಾಟರ್ನ ಪ್ರಾಪರ್ಟಿನೇ ಬೇರೆ, ಹೈಡ್ರೋಜನ್ ಪ್ರಾಪರ್ಟಿ ಬೇರೆ, ಆಕ್ಸಿಜನ್ ಪ್ರಾಪರ್ಟಿ ಬೇರೆ. ಹಾಗಾದರೆ ಕಾಂಪೌಂಡ್ ಫಾರ್ಮೇಷನ್ ಆದಮೇಲೆ ಇದರಲ್ಲಿರೋ ಹೈಡ್ರೋಜನ್ ಆಕ್ಸಿಜನ್ ಪ್ರಾಪರ್ಟಿ ಏನಾಯಿತು? ಆ ಪ್ರಾಪರ್ಟಿಯನ್ನು ಕಳ್ಕೊಳ್ತು. ನೋಡಿ, ಪ್ರಾಪರ್ಟೀಸ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್ ಆರ್ ಡಿಫರ್ ಫ್ರಮ್ ದಿ ಪ್ರಾಪರ್ಟೀಸ್ ಆಫ್ ಎ ಕಾಂಪೌಂಡ್. ನೋಡಿ, ಪ್ರಾಪರ್ಟೀಸ್ ಆಫ್ ಕಾಂಪೌಂಡ್ಸ್ ಆರ್ ಡಿಫರ್ ಫ್ರಮ್ ದೇರ್ ಕಾನ್ಸ್ಟಿಟ್ಯೂಯೆಂಟ್ ಕಾಂಪೋನೆಂಟ್ಸ್. ಒಂದು ಕಾಂಪೌಂಡಿನ ಪ್ರಾಪರ್ಟಿ ಬೇರೆ ಇರುತ್ತೆ, ಅದರಲ್ಲಿರೋ ಎಲಿಮೆಂಟ್ಸಿನ ಪ್ರಾಪರ್ಟಿ ಕಂಪೇರ್ ಮಾಡಿಕೊಂಡ್ರೆ ಪ್ರಾಪರ್ಟಿ ಆಫ್ ವಾಟರ್ ಈಸ್ ಡಿಫರೆಂಟ್ ಫ್ರಮ್ ದಿ ಪ್ರಾಪರ್ಟಿ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಸೊ ದಿಸ್ ಈಸ್ ದಿ another property. So properties of compound differ from the properties of constituent elements. So its constituent elements
ಅರ್ಥ ಆಯ್ತಾನಿದ? ನೋಡಿ, ಕಾಂಪೌಂಡಿನ ಪ್ರಾಪರ್ಟಿನೇ ಬೇರೆ, ಅದರಲ್ಲಿರ್ತಕ್ಕಂಥ ಎಲಿಮೆಂಟ್ಸಿನ ಪ್ರಾಪರ್ಟಿನೇ ಬೇರೆ. ಸೊ ಹಾಗಾದ್ರೆ ಹೈಡ್ರೋಜನ್ ಆಕ್ಷನ್ ಇದೆ ಅಂದಾಗ ಆ ಎರಡರ ಪ್ರಾಪರ್ಟಿ ಎರಡೂ ಕಂಬೈನ್ ಆಗೋದಕ್ಕಿಂತ ಮುಂಚಿತವಾಗಿ ಎರಡರ ಪ್ರಾಪರ್ಟಿ ಏನಿರುತ್ತೋ ಕಂಬೈನ್ ಆದ ತಕ್ಷಣ ಕಾನ್ಸ್ಟೆಂಟ್ ಎಲಿಮೆಂಟ್ಸ್ ಹಾವ್ ಲೂಸ್ ದೇರ್ ಪ್ರಾಪರ್ಟಿ. ಹೈಡ್ರೋಜನ್ ತನ್ನ ಪ್ರಾಪರ್ಟಿ ಕಳ್ಕೊಳ್ತು, ಆಕ್ಷನ್ ತನ್ನ ಪ್ರಾಪರ್ಟಿಯನ್ನು ಕಳ್ಕೊಳ್ಳುತ್ತೆ, ವಾಟರ್ನ ಪ್ರಾಪರ್ಟಿ ಜನರೇಟ್ ಆಯಿತು. ಸೊ ಪ್ರಾಪರ್ಟೀಸ್ ಆಫ್ ಕಾಂಪೌಂಡ್ಸ್ ಆರ್ ಡಿಫರ್ ಫ್ರಮ್ ದೇರ್ ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್. ಬಟ್ ಇಲ್ಲೇನಾಗುತ್ತೆ, ಮಿಕ್ಸ್ಚರಲ್ಲಿ ಸಾಲ್ಟ್ನ ಪ್ರಾಪರ್ಟಿ ಸಾಲ್ಟ್ಗೆ ಇರುತ್ತೆ, ಶುಗರ್ನ ಪ್ರಾಪರ್ಟಿ ಶುಗರ್ಗೆ ಇರುತ್ತೆ. ದೇ ಹ್ಯಾವ್ ರಿಟೈನ್ ದೇರ್ ಪ್ರಾಪರ್ಟೀಸ್. ಮಿಕ್ಸ್ಚರಲ್ಲಿ ಈ ಕಾನ್ಸ್ಟಿಟ್ಯೂಯೆಂಟ್ ಕಾಂಪೌಂಡ್ಸು ಯಾವುದೇ ಕಾರಣಕ್ಕೆ ತನ್ನ ಪ್ರಾಪರ್ಟಿಯನ್ನು ಕಳ್ಕೊಳ್ಳಲ್ಲ. ಸೊ ಇನ್ ಎ ಮಿಕ್ಸ್ಚರ್ ದ ಕಾಂಪೋನೆಂಟ್ಸ್ ರಿಟೈನ್ ದೇರ್ ಪ್ರಾಪರ್ಟಿ, ಯಾಕಂದ್ರೆ ಅವು ಸಪ್ರೇಟ್, ದೇ ಕ್ಯಾನ್ ಬಿ ಸಪ್ರೇಟೆಡ್ ಬೈ ಫಿಸಿಕಲ್ ಮೆಥಡ್. ನೋಡಿ, ಈಗ ಇದನ್ನು ಸಪ್ರೇಟ್ ಮಾಡಿರೋ ನೋಡಿ ಕಾಂಪೌಂಡ್ಸನ್ನು. Compounds cannot be separated into its constituent elements by physical method, but mixture can be separated into its constituent components by physical method. So the properties are a midway in between the properties of salt and water or properties of both the components. So properties are midway in between the properties of salt and sugar. ನೋಡಿ, ಅಬ್ಸರ್ವ್ ಮಾಡಿರಿ, ಸಾಲ್ಟ್ ಶುಗರ್, ಸಾಲ್ಟ್ನ ಟೇಸ್ಟ್ ನೋಡಿ, ಶುಗರ್ ಟೇಸ್ಟ್ ನೋಡಿ, ಮಿಕ್ಸ್ ಮಾಡಿದಾಗ ಎರಡನ್ನೂ ತಿಂದು ನೋಡ್ರಿ, ಅದರ ಟೇಸ್ಟೇ ಬೇರೆ. ಮಿಡ್ವೇ ಸ್ವಲ್ಪ ಉಪ್ಪಾಗಿರುತ್ತೆ, ಒಬ್ಬರು ಸಾಲ್ಟ್ ಆಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಅದಕ್ಕೆ ದ ಪ್ರಾಪರ್ಟೀಸ್ ಆಫ್ ಎ ಮಿಕ್ಸ್ಚರ್ ಆರ್ ಎ ಮಿಡ್ವೇ ಇನ್ ಬಿಟ್ವೀನ್ ದಿ ಪ್ರಾಪರ್ಟೀಸ್ ಆಫ್ constituent components. Then, so property number 4. So compounds cannot be decomposed. Sir, compounds can be decomposed into its elements or into its constituent particle by chemical method. Or compounds cannot be decomposed into still simpler substance by physical method. So compounds cannot be separated into still simpler substance by physical method. But here the components are separated by physical method. Components are separated by physical method. Then another difference is, ನೋಡಿ, ಕಾಂಪೌಂಡ್ಸ್ ಅಂದ್ರೆ ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಸಾಲಿಡ್ ಆಗಿದ್ರೆ ದೇ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಈಗ ನೀವು ಸಾಲ್ಟ್ ತಗೊಂಡಿದ್ರೆ, ಬರೀ ಸಾಲ್ಟೇ ತಗೊಂಡಿದ್ರೆ, ಅಥವಾ ಶುಗರ್, ದೇ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಇಲ್ಲಿ ನೋಡಿದರೆ ಇಲ್ಲಿ ಇವೆರಡು ಮಿಕ್ಸ್ಚರ್ ಇದೆ, ಸಾಲ್ಟ್ ಶುಗರ್ ಎರಡೂ ಇದೆ, ಮೆಲ್ಟಿಂಗ್ ಪಾಯಿಂಟ್ ಯಾವುದು? ದೇ ಡು ನಾಟ್ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ಸ್. ದೇ ಮೆಲ್ಟ್ಸ್ ಫಾರ್ ಎ ರೇಂಜ್ ಆಫ್ ಟೆಂಪರೇಚರ್. ಸೊ ಅಲ್ಲಿ ಸಾಲ್ಟ್ನ ಮೆಲ್ಟಿಂಗ್ ಪಾಯಿಂಟ್ ಆಗಿರಲ್ಲ, ಶುಗರ್ ಮೆಲ್ಟಿಂಗ್ ಪಾಯಿಂಟ್ ಎಲ್ಲ ಎರಡೂ ಇರೋದ್ರಿಂದ ಅಂದರೆ ದೇ ಡು ನಾಟ್ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ಸ್, ಬಟ್ ದಿ ಕಾಂಪೌಂಡ್ಸ್ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ಸ್. ಲಿಕ್ವಿಡ್ ಆಗಿದ್ರೆ ಕಾಂಪೌಂಡ್ಸ್ ಹ್ಯಾವ್ ಶಾರ್ಪ್ ಬಾಯ್ಲಿಂಗ್ ಪಾಯಿಂಟ್ಸ್. ಇಲ್ಲಿ ಲಿಕ್ವಿಡ್ಸ್ ಆಗಿದ್ರೆ ಕಾಂಪೌಂಡ್ಸ್ ಡು ನಾಟ್ ಹ್ಯಾವ್ ಶಾರ್ಪ್ ಬಾಯ್ಲಿಂಗ್ ಪಾಯಿಂಟ್ಸ್. ಇಸ್ ಇಟ್ ಕ್ಲಿಯರ್? ಸೊ ದೀಸ್ ಆರ್ ದಿ ಡಿಫರೆನ್ಸಸ್ ಬಿಟ್ವೀನ್ ಕಾಂಪೌಂಡ್ಸ್ ಆ್ಯಂಡ್ ಮಿಕ್ಸ್ಚರ್ಸ್. ಜ್ಞಾಪಟ್ಕೊಂಡ್ರೆ ಕಾಂಪೌಂಡ್ಸ್ ಅಂದ ತಕ್ಷಣ ಎಕ್ಸಾಂಪಲ್ ಜ್ಞಾಪಟ್ಕೊಂಡ್ಬಿಡಿ. ಶುಗರ್ ಒಂದು ಕಾಂಪೌಂಡ್, ಎಥನಾಲ್ ಒಂದು ಕಾಂಪೌಂಡ್, ವಾಟರ್ ಕಾಂಪೌಂಡ್, HCl ಕಾಂಪೌಂಡ್, ಸೋಡಿಯಂ ಕಾರ್ಬನೇಟ್, ಕ್ಯಾಲ್ಸಿಯಂ ಕಾರ್ಬನೇಟ್, ಇವೆಲ್ಲ ಕಾಂಪೌಂಡ್ಸ್ ಅಂತೀವಿ. ಒಂದು ಕಾಂಪೌಂಡ್ ಎಕ್ಸಾಂಪಲ್ ಗೊತ್ತಿದ್ರೆ ಕಾಂಪೌಂಡ್ ಬರಬೇಕಾದ್ರೆ ಅದರಲ್ಲಿರೋ ಎಲಿಮೆಂಟ್ಸಿಂದ ಕಾಂಬಿನೇಷನ್, ಕೆಮಿಕಲ್ ಕಾಂಬಿನೇಷನ್ ಆಗಬೇಕು. ಅಗೈನ್ ಒನ್ ಮೋರ್ ಡಿಫರೆನ್ಸ್ ಈಸ್ ದೇರ್. ಏನು? ಕಾಂಪೌಂಡ್ ಫಾರ್ಮೇಷನ್ ಆಗ್ಬೇಕಾದ್ರೆ ಕೆಮಿಕಲ್ ಚೇಂಜ್ ಅಂದಿರಲ್ವಾ? ಕೆಮಿಕಲ್ ಚೇಂಜ್ ಆಗ್ಬೇಕಾದ್ರೆ ಏನಾಗಬೇಕಾದ್ರೆ ಹೀಟ್ ಲಿಬರೇಟ್ ಆಗ್ಬೋದು, ಅಬ್ಸರ್ವ್ ಆಗ್ಬೋದು. ಸೊ ಫಾರ್ಮೇಷನ್ ಆಫ್ ಕಾಂಪೌಂಡ್ ಈಸ್ ಅಕಂಪನಿಡ್ ಬೈ ಐದರ್ ದ ಲಿಬರೇಷನ್ ಆಫ್ ಹೀಟ್ ಆರ್ ಬೈ ದಿ ಅಬ್ಸಾರ್ಪ್ಷನ್ ಆಫ್ ಹೀಟ್. ಯಾಕಂದರೆ ಹೈಡ್ರೋಜನ್ ಆಕ್ಷನ್ ಕಂಪನಿಯಾಗ ವಾಟರ್ ಬರಬೇಕಾದ್ರೆ ನೋಡಿ ಹೀಟ್ ಲಿಬರೇಟ್ ಆಗ್ಬೋದು, ಅಬ್ಸರ್ವ್ ಆಗ್ಬೋದು. ಐದರ್ ಇಟ್ ಈಸ್ ಎನ್ ಎಂಡೋಥರ್ಮಿಕ್ ಆರ್ ಇಟ್ ಈಸ್ ಎನ್ ಎಕ್ಸೋಥರ್ಮಿಕ್ ಪ್ರೊಸೆಸ್.
ಸೊ ಇಲ್ಲಿ ಹೈಡ್ರೋಜನ್ ಆಕ್ಷನ್ ಕಂಬೈನ್ ಆದಾಗ ನಿಮಗೆ ಎಕ್ಸೋಥರ್ಮಿಕ್ ಪ್ರೊಸೆಸ್ ಹೀಟ್ ಲಿಬರೇಟ್ ಆಗುತ್ತೆ. ಇಸ್ ಕ್ಲಿಯರ್? ಜ್ಞಾಪಟ್ಕೊಳ್ರಿ ಅವನ್ನ. ಅಂದ್ರೆ ಏನು, ಕಾಂಪೌಂಡ್ ಫಾರ್ಮೇಷನ್ ಆಗಬೇಕಾದ್ರೆ ಹೀಟ್ ಲಿಬರೇಟ್ ಆಗ್ಬೋದು ಅಥವಾ ಅಬ್ಸರ್ವ್ ಆಗ್ಬೋದು. ಮಿಕ್ಸರ್ ಫಾರ್ಮ್ ಆಗಬೇಕಾದ್ರೆ ಸಾಲ್ಟ್ ಶುಗರ್ ಮಿಕ್ಸ್ ಮಾಡ್ರಪ್ಪ, ಕೆಮಿಕಲ್ ರಿಯಾಕ್ಷನ್ ಆಗಿದೆಯಾ? ಇಲ್ಲ ತಾನೇ. ಕೆಮಿಕಲ್ ರಿಯಾಕ್ಷನ್ ಆಗಲಿಲ್ಲ ಅಂತಂದರೆ ಹೀಟ್ ಲಿಬರೇಟ್ ಆಗಲ್ಲ, ಅಬ್ಸರ್ವ್ ಆಗಲ್ಲ. ನೈದರ್ ಎಂಡೋಥರ್ಮಿಕ್ ನಾರ್ ಎಕ್ಸೋಥರ್ಮಿಕ್. ನೋ ಹೀಟ್ ಈಸ್ ಲಿಬರೇಟೆಡ್ ಆರ್ ಅಬ್ಸರ್ವ್. ಬಟ್ ಇನ್ ಕೇಸ್ ಆಫ್ ಡ್ಯೂರಿಂಗ್ ದಿ ಫಾರ್ಮೇಷನ್ ಆಫ್ ಕಾಂಪೌಂಡ್ಸ್ ಫ್ರಮ್ ಇಟ್ಸ್ ಎಲಿಮೆಂಟ್ಸ್, ಐದರ್ ಹೀಟ್ ಈಸ್ ಲಿಬರೇಟೆಡ್ ಆರ್ ಹೀಟ್ ಈಸ್ ಅಬ್ಸರ್ವ್. ಸೊ ಈ ಪಾಯಿಂಟ್ಸ್ ಕ್ಲಿಯರ್ಲ್ಲ? ಕರೆಕ್ಟಾಗಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ರೆ ಯಾವ ನಿಮಗೆ ಆಂಬಿಗ್ಯೂಟಿ ಇರಲ್ಲ, ಕನ್ಫ್ಯೂಷನ್ ಇರಲ್ಲ. ಕಾನ್ಸೆಪ್ಟನ್ನು ಚೆನ್ನಾಗಿ ತಿಳ್ಕೊಳ್ತಾ ಹೋಗ್ರಿ. ಪ್ರತಿ ದಿವಸ ಹೇಳೋವನ್ನು ನೀವು ತಿಳ್ಕೊಳ್ತಾ ಹೋದರೆ, ಅದು ಎಸ್ಪೆಷಲಿ ಈ ಯೂನಿಟಲ್ಲಿ ಬೇಸಿಕ್ ಟರ್ಮ್ಸ್ ಭಾಳ ಇದ್ದಾವೆ. ಇವನ್ನ ಚೆನ್ನಾಗಿ ತಿಳ್ಕೊಂಡ್ರೆ ಒಂದು ಅರೌಂಡ್ 30-40% ಕೆಮಿಸ್ಟ್ರಿ ಭಾಳ ಈಸಿ ಆಗುತ್ತೆ ನಿಮಗೆ. ಇನ್ನು ಮುಂದೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದ್ದಾವೆ. ಸೊ ಅವನಾಗ ಈಗ ಸ್ಟೆಪ್ ಬೈ ಸ್ಟೆಪ್ ಇವು ಅರ್ಥ ಆಗಿದೆಯಲ್ವಾ? Okay, so I'll continue in the next class.